ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 38ನೆಯ ರಾಜ್ಯ ಸಮ್ಮೇಳನವನ್ನು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾವಣಗೆರೆಯಲ್ಲಿ ಉದ್ಘಾಟಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ದಾವಣಗೆರೆ ಜಿಲ್ಲಾ ಘಟಕದ ಆತಿಥ್ಯದಲ್ಲಿ 38ನೆಯ ಪತ್ರಕರ್ತರ ಸಮ್ಮೇಳನವು ದಿನಾಂಕ 3 ಮತ್ತು 4ನೇ ಫೆಬ್ರವರಿ 2024 ಶನಿವಾರ ಮತ್ತು ರವಿವಾರದಂದು ದಾವಣಗೆರೆಯ ಶರಣ ಮಾಗನೂರು ಬಸಪ್ಪ ರಸ್ತೆಯಲ್ಲಿ ಇರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭವು ಹರ್ಡೆಕರ್ ಮಂಜಪ್ಪ ವೇದಿಕೆಯಲ್ಲಿ ಫೆಬ್ರವರಿ 3, 2024 ಶನಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಜರುಗಿತು. ಈ ಸಮ್ಮೇಳನದ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆಗಮಿಸಿದ್ದರು. ಛಾಯಾಚಿತ್ರ ಪ್ರದರ್ಶನದ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ತೋಟಗಾರಿಕೆ, ಗಣಿ ಮತ್ತು ಭೂವಿಜ್ಞಾನ ಸಚಿವರಾದ SS ಮಲ್ಲಿಕಾರ್ಜುನ ಆಗಮಿಸಿದ್ದರು. ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ N ಚಲುವರಾಯ ಸ್ವಾಮಿ ಆಗಮಿಸಿದ್ದರು. ವಸ್ತು ಪ್ರದರ್ಶನದ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ HC ಮಹದೇವಪ್ಪ ಆಗಮಿಸಿದ್ದರು. ವ್ಯಂಗ್ಯಚಿತ್ರ ಪ್ರದರ್ಶನದ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ದಾವಣಗೆರೆಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ವಿಜಯ ಕರ್ನಾಟಕದ ಕಾರ್ಯನಿರ್ವಾಹಕ ಸಂಪಾದಕರಾದ ಸುದರ್ಶನ್ ಚೆನ್ನಂಗಿಹಳ್ಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ವಹಿಸಿದ್ದರು. ಮೊದಲ ಮಾತುಗಳನ್ನಾಡಲು ದಾವಣಗೆರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ EM ಮಂಜುನಾಥ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ರಾಜಯೋಗಿ ಬ್ರಹ್ಮಕುಮಾರ್, ಡಾಕ್ಟರ್ ಬಸವರಾಜ ರಾಜಋಷಿ, ಜಗಳೂರು ಶಾಸಕರಾದ ಬಿ ದೇವೇಂದ್ರಪ್ಪ, ಚನ್ನಗಿರಿಯ ಶಾಸಕರಾದ ಬಸವರಾಜು ಶಿವಗಂಗಾ ಹಾಗೂ ಹೊನ್ನಾಳಿ ಶಾಸಕರಾದ DG ಶಾಂತನಗೌಡ್ರು ಆಗಮಿಸಿದ್ದರು.
ವಿಶೇಷ ಆಹ್ವಾನಿತರಾಗಿ ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್, ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಉಮಾ ಪ್ರಶಾಂತ್, ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಸಿಇಒ ಸುರೇಶ್ ಇಟ್ನಾಳ್, ದಾವಣಗೆರೆ ಮಹಾನಗರ ಪಾಲಿಕೆಯ ಮಹಾಪೌರರಾದ ವಿನಾಯಕ್ ಪೈಲ್ವಾನ್, ದಾವಣಗೆರೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀಮತಿ ರೇಣುಕಾ ಆಗಮಿಸಿದ್ದರು. ಇನ್ಸೈಟ್ಸ್ ಐಎಎಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ವಿನಯ್ ಕುಮಾರ್ ಜಿಬಿ, ದಾವಣಗೆರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎ ಫಕ್ರುದ್ದೀನ್, ಖಜಾಂಚಿಗಳಾದ ಎನ್ವಿ ಬದ್ರಿನಾಥ್, ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷರಾದ ಕೆ ಏಕಾಂತಪ್ಪ ಹಾಗೂ ಜನತಾವಾಣಿಯ ಸಂಪಾದಕರಾದ ಎಂಎಸ್ ವಿಕಾಸ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮಧ್ಯಾಹ್ನ 2 ಗಂಟೆಗೆ ಜರುಗಿದ ಕೃತಕ ಬುದ್ಧಿಮತ್ತೆ ಮತ್ತು ಮಾಧ್ಯಮಗಳ ಭವಿಷ್ಯ ಎಂಬ ವಿಷಯದ ಕುರಿತು ಗೋಷ್ಠಿ 1ರ ಉದ್ಘಾಟಕರಾಗಿ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿಕೆ ರವಿ ಆಗಮಿಸಿದ್ದರು. ವಿಷಯ ಪ್ರಸ್ತಾವನೆ ಮಾಡಲು ಡಿಜಿಟಲ್ ಮಾಧ್ಯಮ ತಜ್ಞರಾದ ಶ್ರೀಜಾ ವಿಎನ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತರಾದ ಈಶ್ವರ್ ದೈತೋಟ್ ವಹಿಸಿದ್ದರು. ಪ್ರತಿಕ್ರಿಯಿಸಲು ನ್ಯೂಸ್ 18ನ ಚಿದಾನಂದ ಪಟೇಲ್, ಸುವರ್ಣ ನ್ಯೂಸ್ನ ನಿರುಪಮಾ ಕೆಎಸ್, ಟಿವಿ9ನ ಬಸವರಾಜ್ ದೊಡ್ಡಮನಿ, ವಿಜಯ ಕರ್ನಾಟಕದ ಮೇರಿ ಜೋಸೆಫ್, ಪ್ರಜಾವಾಣಿಯ ಓದೇಶ್ ಸಕಲೇಶಪುರ ಹಾಗೂ ಸಂಯುಕ್ತ ಕರ್ನಾಟಕದ ಕೀರ್ತಿ ಶೇಖರ್ ಆಗಮಿಸಿದ್ದರು. ಸಾಯಂಕಾಲ 4 ಗಂಟೆಗೆ ಜರುಗಿದ ಸ್ಥಳೀಯ ಪತ್ರಿಕೆಗಳು ಹಿಂದೆ ಇಂದು ಮುಂದು ಎಂಬ ವಿಷಯದ ಕುರಿತು ಗೋಷ್ಠಿ 2ರ ಉದ್ಘಾಟಕರಾಗಿ ನಗರವಾಣಿಯ ಸಂಪಾದಕರಾದ ಜಿಎನ್ ಮಲ್ಲೇಶ್ ಆಗಮಿಸಿದ್ದರು. ವಿಷಯ ಪ್ರಸ್ತಾವನೆಗಾಗಿ ಹಲೋ ಮೈಸೂರು ಸಂಪಾದಕರಾದ ಟಿ ಗುರುರಾಜ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸುದ್ದಿಮೂಲ ಸಂಪಾದಕರಾದ ಬಸವರಾಜ ಸ್ವಾಮಿ ವಹಿಸಿದ್ದರು. ಉಪಸ್ಥಿತರಾಗಿ ಹಿರಿಯ ಪತ್ರಕರ್ತರಾದ ಆರ್ಪಿ ವೆಂಕಟೇಶ ಮೂರ್ತಿ ಉಪಸ್ಥಿತರಿದ್ದರು. ಪ್ರತಿಕ್ರಿಯಿಸಲು ಕನ್ನಡಪ್ರಭದ ನಾಗರಾಜ್ ಬಡದಾಳ್, ಅಜಿತ್ ಹೊಂಬಾಳೆ ನಾಗರಿ, ಗಣಪತಿ ಗಂಗೋಳಿ ಸಂಜೆ ದರ್ಪಣ, ರಶ್ಮಿ ಪಾಟೀಲ್ ಕನ್ನಡ ಕಹಳೆ ಹಾಗೂ ದೇವೇಂದ್ರಪ್ಪ ಕಪ್ಪನೂರ್ ಬುದ್ಧಲೋಕದಿಂದ ಆಗಮಿಸಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದಾವಣಗೆರೆ ಜಿಲ್ಲಾ ಘಟಕದ ಆತಿಥ್ಯದಲ್ಲಿ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ಸಹಯೋಗದಲ್ಲಿ ಈ ದಿನ ಏರ್ಪಾಡಾಗಿರುವಂತಹ 38ನೇ ರಾಜ್ಯ ಪತ್ರಕರ್ತರ ಮಹಾಸಮ್ಮೇಳನದ ಇಲ್ಲಿ ಆಗಮಿಸಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಪರವಾಗಿ ನಾನು ಸ್ವಾಗತ ಕೋರುತ್ತೇನೆ. ನಮ್ಮ ಸಂಘದ ಜಿಲ್ಲಾ ಸಂಘದ 2 ಪ್ರಮುಖ ನಾವು ಒಂದು ಕಾರ್ಯಕ್ರಮ ಮಾಡಬೇಕಂತ ಇಟ್ಕೊಂಡಿದ್ದೀವಿ. ಒಂದು ರಾಜ್ಯ ಸಮ್ಮೇಳನ ಈಗಲೇ ನಮ್ಮ ಆಸೆಯಂತೆ ಈಡೇರಿದೆ. ಇನ್ನೊಂದು ಏನಂತ ಹೇಳಿದ್ರೆ ಪತ್ರಿಕಾ ಭವನ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾ ಭವನಗಳಿವೆ. ದಾವಣಗೆರೆಯಲ್ಲಿ ಹೊರತುಪಡಿಸಿ ಇಲ್ಲಿ ಕೂಡ ಪತ್ರಿಕಾ ಭವನ ಆಗ್ಬೇಕಂತೇಳಿ ನಮ್ಮೆಲ್ಲ ಒಂದು ಆಸೆ ಇದೆ. ಈ ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ತಗಡೂರು ಸರ್ ಅವರ ನೇತೃತ್ವದಲ್ಲಿ ಕಳೆದ 2 ತಿಂಗಳ ಹಿಂದೆ ನಮಗೆ ದೂಡದಿಂದ ಸಚಿವರು ನಿವೇಶನವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ, ಕೂಡಲ ಸಂಗಮ ದೈವ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ಜ್ಞಾನವಂತರಾಗಿ ವಿವೇಕವಂತರಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ದುಡಿಯೋಣ ಎನ್ನುವಂತಹ ಆಶಯದಿಂದ ಜ್ಯೋತಿಯನ್ನು ಬೆಳಗಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರುಗಳಿಗೆ ವಂದನೆಗಳನ್ನ ಸಲ್ಲಿಸೋಣ. ಒಟ್ಟಾಗಿ ಪ್ರೀತಿಯ ಬಂಧುಗಳೇ, ಲೋಕಾರ್ಪಣೆಗೊಂಡಿದೆ 38ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಸ್ಮರಣ ಸಂಚಿಕೆ. KUWJ ವೆಬ್ಸೈಟ್ನ ಲೋಕಾರ್ಪಣೆ ಇದೀಗ. KUWJ ವೆಬ್ಸೈಟ್ ಅನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಈ ಘಳಿಗೆಗೆ ನಾವು ಕೂಡ ಜೊತೆಯಾಗೋಣ. ಚಪ್ಪಾಳೆಗಳು ಬರಲಿ ಪ್ರೀತಿಯ ಬಂಧುಗಳೇ. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ತೋಟಗಾರಿಕೆ, ಗಡಿ ಮತ್ತು ಭೂ ವಿಜ್ಞಾನ ಸಚಿವರಾದ ಶ್ರೀ SS ಮಲ್ಲಿಕಾರ್ಜುನ ಅವರು. ಬೆಂಡಿ ನಗರ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೀತಿರೋದು ಬಹಳ ಸಂತೋಷದ ಸಂಗತಿ. ಕಾಲ ಕಾಲಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆ ಆದಂತೆ ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲೂ ಬದಲಾವಣೆ ಗಾಳಿ ಬೀಸುತ್ತಿದೆ. ಹೀಗೆ ಬೀಸುವ ಗಾಳಿ ನಾಡಿನ ದೇಶದ ಜಾಗತಿಕ ಮಟ್ಟದ ಜನರಿಗೆ ಜೀವನಗಳಿಗೆ ಸಂಭ್ರಮ, ಸಂತಸ ಮತ್ತು ಸುಖ ನೀಡುವ
ಬೇಕು ಎನ್ನುವುದೇ ನನ್ನ ಅಭಿಲಾಷೆ. ಅಂದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಆರಂಭಗೊಂಡ ಪತ್ರಿಕಾ ಭಾರತೀಯರನ್ನು ಒಗ್ಗೂಡಿಸುವಿಕೆಯಲ್ಲಿ ಎಲ್ಲ ಧರ್ಮ ಜಾತಿ ಮತಗಳ ಸಮುದಾಯಗಳನ್ನು ಪರಸ್ಪರ ದೇಶ ಪ್ರೇಮಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆವು. ಭಾರತ ಸ್ವಾತಂತ್ರ್ಯ ಲಭಿಸುವುದರಲ್ಲಿ ಪತ್ರಿಕೋದ್ಯಮ ಕೊಡುಗೆಯೂ ಅಪಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದಿಗೂ ಕೂಡ ಮುದ್ರಣ ಮಾಧ್ಯಮಕ್ಕೆ ಗೌರವ ಇದೆ. ಪತ್ರಕರ್ತರು ಇರುತ್ತವೆ. ನೈತಿಕತೆಯನ್ನು ಉಳಿಸಿಕೊಂಡು ಹೋಗುವುದು ಎಲ್ಲ ಪತ್ರಕರ್ತರ ಜವಾಬ್ದಾರಿಯಾಗಿದೆ. ತ್ವರಿತವಾಗಿ ಸುದ್ದಿ ಮಾಡುವ, ಸುಳ್ಳು ಮತ್ತು ಸತ್ಯದ ತಕ್ಕಕ್ಕೆ ಅವಕಾಶ ಇಲ್ಲದಂತೆ ಸುದ್ದಿಗಳನ್ನು ಪ್ರಸಾರ ಮಾಡಿರುವ ಹಲವಾರು ಉದಾಹರಣೆಗಳಿವೆ. ವೀಕ್ಷಕ ಅಂತ ಓದುಗರ ಮೇಲೆ ತಮ್ಮ ಅಭಿಪ್ರಾಯಗಳನ್ನು ಹೇರುವ ಸಂಸ್ಕೃತಿ ಹೆಚ್ಚುತ್ತಿದೆ. ಬಂಧುಗಳೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಶಿವಾನಂದ ತಗಡೂರ್ ಅವರ ಅಭಿಮತವನ್ನು ಕೇಳುವಂತಹ ಹೊತ್ತು ಇದಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ನಿನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ. 1932ರಲ್ಲಿ DV ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ಇದು. ಅವತ್ತು ಬಹುಶಃ ಒಂದು 5-6 ಜನರು ಸೇರಿ ಈ ಸಂಘಟನೆಯನ್ನು ಹುಟ್ಟಾಕಿರ್ಬೋದು. ಆದರೆ ಇವತ್ತು ನಾಡಿನ ಉದ್ದಗಲಕ್ಕೆ ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ತಾಲೂಕಿಗೆ ಹೋಗಿ ಎಲ್ಲ ಕಡೆಯಲ್ಲೂ ತಾಲೂಕು ಘಟಕಗಳನ್ನು ಹೊಂದಿರುವಂಥ 8,000ಕ್ಕೂ ಹೆಚ್ಚು ಜನ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ಬೃಹತ್ ಆದಂಥ ಯಾವ್ದಾದ್ರು ಸಂಘಟನೆ ಇದ್ದರೆ ಅದು ಭಾರತದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ. ಹಾಗಾಗಿ ಆ ಸಂಘದಲ್ಲಿ ನಾವೊಬ್ಬರು ಕಾಮನ್ ಮೆಂಬರ್ ಇದ್ದೀವಿ ಅನ್ನೋದೇ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದಂತ, ಗರ್ವದಿಂದ ಹೇಳ್ಕೊಳ್ಬೋದಂಥ ಸಂಗತಿ. ಆದರೆ ಒಂದು ದೃಷ್ಟಿಯಲ್ಲಿ ಮತ್ತೊಂದು ಕಡೆ ನಮಗೆ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥವರಿಗೆ ಅನೇಕ ಸಂದರ್ಭಗಳಲ್ಲಿ ಸವಾಲುಗಳು ಬರ್ತವೆ. ನಿಜವಾದ ಪತ್ರಕರ್ತರು ಯಾರು, ನೈಜ ಪತ್ರಕರ್ತರು ಯಾರು, ಸುಳ್ಳು ಪತ್ರಕರ್ತರು ಯಾರು ಅಂತ ಇದು ಸರ್ಕಾರಕ್ಕೂ ಕೂಡ ಸವಾಲಿದೆ. ಯಾವತ್ತೋ ಒಂದು ದಿನ, ವರ್ಷದಲ್ಲಿ ಒಂದು ದಿನ ಪತ್ರಿಕೆ ತೆಗೆದು ನಾನು ಪತ್ರಕರ್ತ ಅಂತೇಳಿ ಹೇಳ್ಕೊಂಡು ಬರುವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಹಾಗೆ ಯೂಟ್ಯೂಬ್ಗಳನ್ನು ಹಿಡ್ಕೊಂಡು ನಾನು ಪತ್ರಕರ್ತ ಅಂತೇಳಿ ಹೇಳ್ಕೊಂಡು ಬರುವಂಥರ ಸಂಖ್ಯೆ ಜಾಸ್ತಿ ಇದೆ. ಸದುದ್ದೇಶಕ್ಕಾಗಿ ಈ ವೃತ್ತಿಯನ್ನು ಒಂದು ಪಾವಿತ್ರ್ಯತೆಯಿಂದ ವ್ರತದಂತೆ ಮಾಡುವಂಥವ್ರು ಯಾರೇ ಬಂದರೂ ಸ್ವಾಗತ ಇದೆ. ಆದರೆ ಇದನ್ನು ದಂಧೆಗೆ ಬಳಸುವಂಥ ಕೆಲಸವನ್ನು ದಯಮಾಡಿ ನಾವು ವೃತ್ತಿಪರರಾಗಿರೋಂಥ ಎಲ್ಲರೂ ಇಲ್ಲಿ ಸೇರಿದ್ದೀವಿ, ಯಾವ ಕಾರಣಕ್ಕೂ ಮಾಡಬಾರ್ದು. ಈ ಸಮಾಜ ನಮ್ಮ ಮೇಲೆ ಆಶಾಗಣ್ಣಿನಿಂದ ನೋಡ್ತಾ ಇದೆ, ವಿಶ್ವಾಸದಿಂದ ನೋಡ್ತಾ ಇದೆ. ಒಬ್ಬ ಪತ್ರಕರ್ತನಿಂದ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಇಂಥ ಹೊತ್ತಿನಲ್ಲಿ ಪತ್ರಕರ್ತರು ಅತ್ಯಂತ ವಿಶ್ವಾಸಾರ್ಹತೆಯಿಂದ ನಡ್ಕೊಳ್ಳುವಂಥದ್ದು ಜವಾಬ್ದಾರಿ ನಮ್ಮ ಮೇಲಿದೆ. ಏನು ಬೇಕಾದ್ರೂ ನಾವು ಮಾರ್ಕೆಟಲ್ಲಿ ತರ್ಬೋದು, ಆದರೆ ಒಬ್ಬ ವ್ಯಕ್ತಿಗೆ, ಒಬ್ಬ ಪತ್ರಕರ್ತನಿಗೆ ವಿಶ್ವಾಸಾರ್ಹತೆಯನ್ನು ಮಾರ್ಕೆಟಲ್ಲಿ ತರಲಿಕ್ಕಾಗಲ್ಲ. ಅದನ್ನು ನಾವೇ ಗಳಿಸ್ಬೇಕು, ನಮ್ಮ ವೃತ್ತಿಯಲ್ಲೇ ಗಳಿಸ್ಬೇಕು, ನಾವು ದಿನನಿತ್ಯ ವರದಿಯಲ್ಲೇ ಗಳಿಸ್ಬೇಕು. ನಾನು ದಿನನಿತ್ಯ ಒಡನಾಡುವಂಥ ವ್ಯಕ್ತಿಗಳ ಜೊತೆ ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಭಾಳ ಮುಖ್ಯ. ಹಾಗಾಗಿ ಇದನ್ನು ನಾವೇ ಪುನರ್ಮನನ ಮಾಡಿಕೊಳ್ಳುವಂಥ, ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಪತ್ರಕರ್ತರು ಎಲ್ಲರೂ ಕೂಡ ಈ ಸುದ್ದಿ ಮನೆ ಒಳಗಡೆ ಇರುವಂಥವ್ರು ನೈಜ ಪತ್ರಕರ್ತರನ್ನು ಒಂದು ಕಡೆ ಉಳಿಸ್ಕೊಳ್ಳುವಂಥ ಸವಾಲು ಕೂಡ ನಮಗಿದೆ. ಸುಳ್ಳು ಅನೇಕ ಸುದ್ದಿಗಳ ನಡುವೆ, ಧಾವಂತ ಸುದ್ದಿಗಳ ನಡುವೆ, ಸುಳ್ಳು ಸುದ್ದಿಗಳ ನಡುವೆ ನಿಜವಾದ ಸುದ್ದಿಯನ್ನು ಎಕ್ಕಿ ತೆಗೆದು ಓರಣ ಮಾಡಿ ಬಡಿಸುವಂಥ, ಓದುಗರಿಗೆ ಕೊಡುವಂಥ ಕಾಲಘಟ್ಟ ನಮ್ಮ ಇದರಲ್ಲಿ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಈ ಸಮ್ಮೇಳನ ಆ ದೃಷ್ಟಿಯಲ್ಲಿ ಬಹಳ ಮಹತ್ವದ ಸಮ್ಮೇಳನ. ದಾವಣಗೆರೆ ಪಟ್ಟಣದಲ್ಲಿ 38ನೇ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2 ದಿನಗಳ ಕಾಲ ಈ ಸಮ್ಮೇಳನ ನಡೀತದೆ, ಇವತ್ತು ಮತ್ತು ನಾಳೆ. ಅನೇಕ ವಿಷಯಗಳ ಮೇಲೆ ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ವಿಚಾರ ಸಂಕಿರಣನೂ ಕೂಡ ಏರ್ಪಾಡು ಮಾಡ್ಕೊಂಡಿದ್ದೀರಿ. ವಿಚಾರ ಸಂಕೀರ್ಣ ಅಂತಂದ್ರೆ ಮತ್ತೆ ಸಮ್ಮೇಳನ ಮಾಡೋದು ಅಂತಂದ್ರೆ ಇಲ್ಲಿವರೆಗೆ ಪತ್ರಿಕೋದ್ಯಮ ನಡೆದು ಬಂದಿರತಕ್ಕಂಥದ್ದು, ಮುಂದೆ ಯಾವ ರೀತಿ ಇದು ಮುಂದುವರಿಯಬೇಕು ಅಂತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಒಂದು ರೀತಿ ಆತ್ಮಾವಲೋಕನ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪತ್ರಿಕೋದ್ಯಮ ಬೆಳೀಲಿಕ್ಕೆ ಬರೀ ಜರ್ನಲಿಸಂ ಓದಿದವರು ಅಷ್ಟೇ ಅಲ್ಲ, ಜರ್ನಲಿಸಂ ಓದಿದವರು ಕೂಡ ಪತ್ರಿಕೋದ್ಯಮ ಬೆಳೀಲಿಕ್ಕೆ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್
ಅವರೆಲ್ಲರೂ ಕೂಡ ಸ್ವತಃ ಪತ್ರಕರ್ತರಾಗಿದ್ದರು. ಪತ್ರಕರ್ತರಾಗಿ ಒಂದು ವರ್ಗದ ಜನರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ತಿಳಿಸ್ತಕ್ಕಂಥ ಅವ್ರಿಗೆ ಏನು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ನಾವು ಎರಡು ಭಾಗವಾಗಿ ನೋಡಬಹುದು. ಪತ್ರಿಕೋದ್ಯಮವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪತ್ರಿಕೋದ್ಯಮ, ನಂತರ ಸ್ವಾತಂತ್ರ್ಯ ನಂತರ ಪತ್ರಿಕೋದ್ಯಮ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು, ಜನಜಾಗೃತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಸ್ವಾತಂತ್ರ್ಯ ಬಂದ ಮೇಲೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಈ ದೇಶಕ್ಕೆ ಹೆಚ್ಚಾಗಿ ಪ್ರಜಾಪ್ರಭುತ್ವವನ್ನು ಕಾಯ್ತಕ್ಕಂಥ, ಸಂವಿಧಾನವನ್ನು ಕಾಯ್ತಕ್ಕಂಥ, ಮತ್ತೆ ಅಭಿವೃದ್ಧಿ ಇವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಅಭಿವೃದ್ಧಿ ಹೇಗೆ ಆಗಬೇಕು, ಯಾರ ಅಭಿವೃದ್ಧಿ ಆಗಬೇಕು, ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ರು, ಜನರ ನಿರೀಕ್ಷೆಗಳು ಬಹಳಷ್ಟಿದ್ದಾವೆ. ಜನರಿಗೆ ಪತ್ರಿಕೋದ್ಯಮದ ಮೂಲಕ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭಾವನೆಗಳಿದ್ದಾವೆ. ಪತ್ರಿಕೆಗಳ ಮಾಧ್ಯಮದ ಮೂಲಕ ನಮಗೆ ನ್ಯಾಯ ಸಿಗ್ತದೆ, ನಮ್ಮ ಸಮಸ್ಯೆಗಳನ್ನು ಪ್ರಸಾರ ಮಾಡ್ತಾರೆ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಸರ್ಕಾರದ ಗಮನವನ್ನು ಸೆಳೀತಾರೆ, ಆ ಮೂಲಕ ಸರ್ಕಾರದಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಗಳು ಮಾಧ್ಯಮಗಳಲ್ಲಿ ಜನ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಜನರ ನಿರೀಕ್ಷೆಗಳಿಗೆ ಆ ನಿರೀಕ್ಷೆ ಸುಳ್ಳಾಗಬಾರದು. ಅದಕ್ಕೆ ಪೂರಕವಾಗಿ ವಸ್ತುನಿಷ್ಠವಾಗಿ ಸತ್ಯನಿಷ್ಠವಾಗಿ ನಿಮ್ಮ ಪತ್ರಿಕೆಗಳು ಕೆಲಸ ಮಾಡಿದ್ರೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. KUWJ ವಿಶೇಷ ಪ್ರಶಸ್ತಿ ನಿರ್ಮಲಾ ಎಲಿಗಾರ್ ಅವರು ಪುರಸ್ಕೃತರಾಗ್ತಾ ಇದ್ದಾರೆ. ನಿರ್ಮಲಾ ಎಲಿಗಾರ್ ಸಹಾಯಕ ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ. ಜೊತೆಗೆ ಚಂದ್ರಹಾಸ ಹಿರೇಮಳಲಿ ಅತ್ಯುತ್ತಮ ಸ್ಕೂಪ್ ವರದಿಗೆ BS ವೆಂಕಟರಾಮ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎಲ್ಲ ಸಾಧಕರಿಗೆ ಚಪ್ಪಾಳಿಯ ಗೌರವ ಸಂದಾಯವಾಗಲಿ ಬಂಧುಗಳೇ. ಇದಾಗಲೇ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದಾರೆ ಡಾಕ್ಟರ್ ನಿರ್ಮಲಾ ಎಲಿಗಾರ್, ಸಹಾಯಕ ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ. ಕೇಂದ್ರ ಲೋಕಸೇವಾ ಆಯೋಗದಿಂದ ಪ್ರಸಾರ ಭಾರತಿ ಸೇವೆಗೆ ಆಯ್ಕೆಯಾದ ಉತ್ತರ ಕರ್ನಾಟಕದ ಪ್ರಥಮ ಮಹಿಳೆ ನಿರ್ಮಲಾ ಎಲಿಗಾರ್. ಚಪ್ಪಾಳೆಗಳು ಬರಲಿ. ಈ ಪ್ರಶಸ್ತಿ ಸ್ವೀಕಾರ ಮಾಡುವಂತಹ ಸಾಲಿನಲ್ಲೂ ಕೂಡ ಏಕೈಕ ಮಹಿಳೆ ಇದ್ದಾರೆ. ಮಹಿಳಾ ಶಕ್ತಿಗೆ ನಮ್ಮ ಚಪ್ಪಾಳೆಯ ಗೌರವ, ಪ್ರೀತಿಯ ಬಂಧುಗಳೇ. ಶ್ರೀ ಶಿವಾನಂದ ತಗಡೂರವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ತಗಡೂರು ಕಮಲಮ್ಮ ವೀರೇಗೌಡ ಪ್ರಶಸ್ತಿ. ಈ ಪ್ರಶಸ್ತಿಗೆ ಈ ಬಾರಿ ಭಾಜನರಾಗಿದ್ದಾರೆ ಶ್ರೀ ಚೆನ್ನೇಗೌಡರು, ಶ್ರೀ ಗುರುರಾಜ್ ಕುಲಕರ್ಣಿಯವರು. ಹಾಗೆ ಪ್ರಕಾಶ್ ಸೇಠ್ ವೇದಿಕೆಯಲ್ಲಿದ್ದಾರೆ, ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಪತ್ರಿಕೋದ್ಯಮದಲ್ಲಿ 23 ವರ್ಷಗಳ ಸೇವೆಯನ್ನ ಸಲ್ಲಿಸಿರುವಂತವರು. ಜೋಯಿಡಾ ತಾಲೂಕಿನ ಪುಟ್ಟಹಳ್ಳಿಯಿಂದ ಬಂದು ಲೋಕಧ್ವನಿ ಪತ್ರಿಕೆ ವರದಿಗಾರರಾಗಿ, ಉಷಾಕಿರಣ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ಹೆಸರುವಾಸಿಯಾಗಿದ್ದಾರೆ. ಈ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ನಂತರ ಜಿಲ್ಲಾ ಸಮ್ಮೇಳನ ನಡೆಯುವಂತಹ ಜಿಲ್ಲೆಗೆ ಮೀಸಲಾಗಿರುವಂತಹ KUWJ ವಿಶೇಷ ಪ್ರಶಸ್ತಿಗೆ ಭಾಜನರಾಗಿರುವಂತವರು ಕೂಡ ಸಿದ್ಧರಾಗಿ ವೇದಿಕೆಗೆ ಬರಬೇಕು. MS ಶಿವಶರಣಪ್ಪ, AC ತಾರನಾಥ್, MB ನವೀನ್, K ಏಕಾಂತಪ್ಪ, HB ಮಂಜುನಾಥ್ ಅವರು ಕೂಡ ದಯಮಾಡಿ ವೇದಿಕೆಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. MS ಶಿವಶರಣಪ್ಪ, AC ತಾರನಾಥ್, MB ನವೀನ್, K ಏಕಾಂತಪ್ಪ, HB ಮಂಜುನಾಥ್. ಹಿರಿಯ ಸಾಧಕರನ್ನ ಗೌರವಿಸುವ ಉದ್ದೇಶವೇ ಕಿರಿಯರಿಗೆ ದಾರಿದೀಪವಾಗಲಿ, ಮಾರ್ಗದರ್ಶನವಾಗಲಿ, ಸ್ಫೂರ್ತಿ ತುಂಬಿ ಬರಲಿ ಎನ್ನುವಂತಹ ಇರಾದೆಯಿಂದ ಈ ವೇದಿಕೆಯಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲರ ಸಾಧನೆಗೆ ಮತ್ತೊಂದು ಸುತ್ತಿನ ಚಪ್ಪಾಳೆಯ ಶುಭ ಗೌರವ. ಇದೇ ಫೆಬ್ರವರಿ 7ರಂದು ನವದೆಹಲಿಯಲ್ಲಿ ಸ್ವತಃ ರಾಜ್ಯ ಸರ್ಕಾರದ ವತಿಯಿಂದಲೇ ಕೇಂದ್ರ ಸರ್ಕಾರದ ವಿರುದ್ಧ
ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಇಂದು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಹೀನಾಯವಾದ ಬರ ಕಾಡುತ್ತಿದ್ದಾಗ್ಯೂ ಕೇಂದ್ರ ಸರ್ಕಾರ ತನ್ನ ಪಾಲಿನ ಅನುದಾನ ನೀಡದೆ ಮೀನಾಮೇಷ ಎಣಿಸುತ್ತಿರುವುದನ್ನು ವಿರೋಧಿಸಿ ಇದೇ ಫೆಬ್ರವರಿ 7ರಂದು ದೆಹಲಿಯಲ್ಲಿ ಸ್ವತಃ ರಾಜ್ಯ ಸರ್ಕಾರದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿದ ಅವರು ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ ಪಾಲಿಗೆ ಬರಬೇಕಾದ ಬರ ನಿರ್ವಹಣೆ ಅನುದಾನ ನೀಡಲು ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ಹೀಗಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದ ಸಂಸದರು, ಎಲ್ಲಾ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಒಟ್ಟಾಗಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ದೆಹಲಿಗೆ ನಮ್ಮ ಧ್ವನಿ ಮುಟ್ಟಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಅದೇ ದಿನ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳುತ್ತಿರುವ ಕುರಿತು ಗಮನ ಸೆಳೆದಾಗ ಗರಂ ಆದ ಡಿಕೆಶಿ ಅವರು ಬಿಜೆಪಿಯವರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಅವರು ಪ್ರಧಾನಮಂತ್ರಿಗಳನ್ನು ಒಮ್ಮೆಯಾದರೂ ಭೇಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಿದ್ದಾರಾ ಎಂದು ಪ್ರಶ್ನಿಸಿದರು. ಅಲ್ಲದೆ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ನಮ್ಮ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಧ್ವನಿ ಎತ್ತಲಿ ನೋಡೋಣ ಎಂದು ಸವಾಲು ಹಾಕಿದರು. ಕನಕ ಗುರುಪೀಠದ ಈಶ್ವರಾನಂದ ಪುರಿ ಶ್ರೀಗಳು ದೇವಸ್ಥಾನ ಪ್ರವೇಶಿಸಿದ ಬೆನ್ನಲ್ಲೇ ದೇವಸ್ಥಾನ ಸ್ವಚ್ಛಗೊಳಿಸಿದ ಘಟನೆ ಕುರಿತು ಪ್ರಸ್ತಾಪಿಸಿದ ಅವರು, ನಾನು ಪೇಪರ್ನಲ್ಲಿ ಗಮನಿಸಿದೆ, ಸಾಮಾನ್ಯವಾಗಿ ದೇವಸ್ಥಾನವನ್ನು ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಸ್ವಚ್ಛಗೊಳಿಸುತ್ತಾರೆ. ಆದರೂ ಏನಾಗಿದೆ ಎಂಬುದನ್ನು ತಾವು ಮುಜರಾಯಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತನಾಡಿ ತಿಳಿದುಕೊಳ್ಳುವುದಾಗಿ ಹೇಳಿದರು. ನಮ್ಮ ರಾಜ್ಯದಲ್ಲಿ ಯಾವುದೇ ಅಸ್ಪೃಶ್ಯತೆ ಆಚರಣೆ ಇಲ್ಲ, ನಮ್ಮಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣಲಾಗುತ್ತದೆ ಎಂದು ಅವರು ಇದೇ ಘಟನೆಗೆ ಸಂಬಂಧಿಸಿದಂತೆ ಸಮಜಾಯಿಷಿ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎಲ್ಲರಂತೆಯೇ ಕುಂಕುಮ ಹಚ್ಚುತ್ತಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಜಾಯಿಷಿ ನೀಡಿದರು. ಸಿಎಂ ಸಿದ್ದರಾಮಯ್ಯ ಅವರೇಕೆ ಕುಂಕುಮ ಹಚ್ಚುತ್ತಿಲ್ಲ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಸಿದ್ದರಾಮಯ್ಯ ಕುಂಕುಮ ಇಟ್ಟುಕೊಳ್ಳಲ್ಲ ಅಂತ ಯಾರು ಹೇಳಿದ್ದು ಎಂದು ಪ್ರಶ್ನಿಸಿದರು. ಅಲ್ಲದೆ ಹಚ್ಕೋತಾರೆ, ಆದರೆ ಹೆಣ್ಣು ಮಕ್ಕಳ ಹಾಗೆ ಹಣೆ ಮೇಲೆ ಇಷ್ಟಗಲ ಇಟ್ಟುಕೊಳ್ಳೋಕೆ ಆಗುತ್ತಾ ಎಂದು ಮುಗುಳ್ನಕ್ಕರು. ಕೆಲವರಿಗೆ ಅಲರ್ಜಿ ಇರುತ್ತದೆ, ಅವರಿಗೂ ಬಹುಶಃ ಅಲರ್ಜಿ ಇರಬಹುದು. ನಾನು ಯಾವತ್ತೂ ಸುಗಂಧರಾಜ ಹೂ ಮುಟ್ಟುವುದಿಲ್ಲ. ಸುಗಂಧರಾಜ ಹೂ ಎಂದರೆ ನನಗೆ ಅಲರ್ಜಿ. ನನಗೆ ಯಾರು ಸುಗಂಧರಾಜ ಹೂ ಇರುವ ಹಾರ ಹಾಕಬೇಡಿ ಎಂದು ಪತ್ರದಲ್ಲೇ ಬರೆದಿದ್ದೇನೆ ಎಂದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನೇ ಕಣಕ್ಕಿಳಿಯುತ್ತೇನೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಸ್ಯ ಚಟಾಕಿ ಹಾರಿಸಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎಂಬ ಸುದ್ದಿಗಾರರ ಪ್ರಶ್ನೆಯನ್ನು ತಿಳಿಹಾಸ್ಯದ ರೀತಿಯಲ್ಲಿ ಸ್ವೀಕರಿಸಿದ ಅವರು, ಕಲಬುರಗಿಗೆ ನಾನೇ ಲೋಕಸಭೆ ಅಭ್ಯರ್ಥಿ ಎಂದರು. ಸಂಸದ ಡಿಕೆ ಸುರೇಶ್ ಅವರ ಪ್ರತ್ಯೇಕ ರಾಷ್ಟ್ರದ ವಿಚಾರ ಪ್ರಸ್ತಾಪಿಸಿದ ಅವರು, ಇಡೀ ಭಾರತ ಒಂದು, ಕಾಂಗ್ರೆಸ್ ಪಕ್ಷವೇ ಭಾರತವನ್ನು ಒಟ್ಟುಗೂಡಿಸಿದೆ. ಕಾಂಗ್ರೆಸ್ ಪಕ್ಷದ ನಮ್ಮ ಎಲ್ಲಾ ನಾಯಕರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ. ಏನಿದ್ದರೂ ದೇಶದ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸಮಾನವಾಗಿ ಹಣ ಹಂಚಬೇಕು ಎಂಬುದನ್ನು ಒತ್ತಿ ಹೇಳುವಾಗ ಹಾಗೆ ಹೇಳಿರಬಹುದು ಎಂದು ಡಿಕೆ ಸುರೇಶ್ ಹೆಸರು ಉಲ್ಲೇಖಿಸದೆ ಹೇಳಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಮಾಜಿ ಸಚಿವರಾದ ರೇವುನಾಯಕ್ ಬೆಳಮಗಿ, ಅರುಣ್ ಕುಮಾರ್ ಎಂಬಾಯ್ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಉಪಸ್ಥಿತರಿದ್ದರು. ನಾನು ಪೇಪರಲ್ಲಿ ಅದನ್ನ ಗಮನಿಸಿದೆ. ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಮಾಡ್ತಾರೆ. ಏನು ಉದ್ದೇಶ ಅನ್ನೋದನ್ನು ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಂಥ ಜಿಲ್ಲಾ ಮಿನಿಸ್ಟರ್ ಆಗಲಿ ಅದ್ರ ಬಗ್ಗೆ ಮಾತಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ಪೃಶ್ಯತೆ ಎಲ್ಲ ಇಲ್ಲ. ನಮ್ಮಲ್ಲೆಲ್ಲ ಒಂದೇ, ನಾವೆಲ್ಲರಿಗೂ ಕೂಡ ಗೌರವದಿಂದ ಮಾನವೀಯತೆಯಿಂದ ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ. ಸೊ ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ಪರಿಸ್ಥಿತಿ ಇಲ್ಲ. ನಂಬರ್ 1, 7ನೇ ತಾರೀಕು ಈ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಒಂದು ಅನ್ಯಾಯ ಮತ್ತು ಬಜೆಟ್ನಿಂದ ನಮಗೆ ಹಣ ಬರದೇ ಇರೋದು, ಹಿಂದೆ ಬಜೆಟ್ನಿಂದ ಏನು ಅನೌನ್ಸ್ ಮಾಡಿದ್ರು ಅದು ಕೂಡ ನಮಗೆ ಬರದೇ ಹೋದ್ದು, ಏನು ನಮಗೆ ತಾರತಮ್ಯ ಆಗ್ತಾಯಿದೆ ಅದರ ವಿರುದ್ಧ ಮೊದಲನೇ ಬಾರಿಗೆ ಇಡೀ ಸರ್ಕಾರ, ನಾವೆಲ್ಲ ಮಂತ್ರಿಗಳು, MLAಗಳು, ಚೀಫ್ ಮಿನಿಸ್ಟರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದಿನ ಹೋಗ್ತಾ ಇದ್ದೇವೆ. ಅದಕ್ಕೆಲ್ಲ ನಮ್ಮ ಶಾಸಕರು, ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳ ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ
ನಮ್ಮ ಧ್ವನಿಯನ್ನು ದೆಹಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ಬಲಗಾಯಿಂದ ನಾನೇ ಬಂದು ನಿಂತೀನಿ ನಡಿ. ಇಡೀ ಭಾರತ ಒಂದು ಕಾಂಗ್ರೆಸ್ ಪಕ್ಷ ಭಾರತವನ್ನು ಯಾವಾಗಲೂ ಕೂಡ ಒಗ್ಗಟ್ಟಾಗಿ ಇಟ್ಟಿದೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಇಡೀ ದೇಶವನ್ನು ಒಗ್ಗಟ್ಟಾಗಿ ಇಟ್ಟಿದೆ. ನಮ್ಮ ಎಲ್ಲ ನಾಯಕರುಗಳು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ. ಸುರೇಶ್ ಅವರು ಕೂಡ ಈ ದೇಶವನ್ನು ಒಗ್ಗಟ್ಟಾಗಿ ಇಡಬೇಕು, ಸಮಾನತೆಯಿಂದ ಹಣ ಹಂಚಬೇಕು ಅಂತ ಹೋರಾಟವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆಯ ಕುರಿತು ಉಚಿತ ನೋಂದಣಿ ಅಭಿಯಾನವು ಇಂದು ಪ್ರಜಾವಾಣಿ ಮತ್ತು ಕಾರ್ಮಿಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜರುಗಿತು. ಪ್ರಜಾವಾಣಿ ಮತ್ತು ಕಾರ್ಮಿಕ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆಯ ಉಚಿತ ನೋಂದಣಿ ಅಭಿಯಾನ ದಿನಾಂಕ 3ನೇ ಫೆಬ್ರವರಿ 2024ರಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಈ ಶ್ರಮ ಕಾರ್ಡ್ಗಳನ್ನು ವಿತರಿಸಲಾಯಿತು. ತದನಂತರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರವಿಕುಮಾರ್, ಶರಣಬಸಪ್ಪ ಖಾಸ್ಗೆ ಹಾಗೂ ಡಾಕ್ಟರ್ ಈಶ್ವರ್ ಅವರು ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ, ಕಣ್ಣು ಮತ್ತು ಮೂತ್ರಪಿಂಡದ ಉಚಿತ ತಪಾಸಣೆ ನಡೆಸಿದರು. ಈ ಸಂದರ್ಭದಲ್ಲಿ ಭೀಮಾಬಾಯಿ ನಂದಿಕೂರ್, 2 ಹೆಣ್ಣು ಮಕ್ಕಳು, ದೇವದಾಸಿ ಮಹಿಳೆ ಸೇರಿದಂತೆ ಇತರೆ ಅನೇಕ ಜನ ಪತ್ರಿಕಾ ವಿತರಕರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಕಲಬುರಗಿಯ ಪ್ರಾದೇಶಿಕ ಉಪ ಕಾರ್ಮಿಕ ಆಯುಕ್ತರಾದ ವೆಂಕಟೇಶ್ ಸಿಂಧಿಹಟ್ಟಿ, ಸಹಾಯಕ ಕಾರ್ಮಿಕ ಆಯುಕ್ತರಾದ ಅವಿನಾಶ್ ನಾಯಕ್, ಕಲಬುರಗಿ ಉಪವಿಭಾಗದ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ SR ಹಳಿಮನಿ, ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ರವೀಂದ್ರ ಕುಮಾರ್ ಬಳ್ಳೂರ್, ಪ್ರಜಾವಾಣಿ ಪ್ರಸಾರಣ ವಿಭಾಗದ ವ್ಯವಸ್ಥಾಪಕರಾದ ಬಸವರಾಜ್ ಮಗ್ದಂ, ಬಾಲ ಕಾರ್ಮಿಕ ಯೋಜನಾ ನಿರ್ದೇಶಕರಾದ ಸಂತೋಷ್ ಕುಲಕರ್ಣಿ, ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷರಾದ ರಮಾಕಾಂತ್, ಬಸವರಾಜ್ ಖಾನಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆಯ ಒಂದು ವಿಮಾ ಪತ್ರವನ್ನು ನೋಂದಣಿ ಹಾಗೂ ವಿತರಣೆ ಕಾರ್ಯಕ್ರಮವನ್ನು ಈ ಪ್ರಜಾವಾಣಿಯ ಒಂದು ಕೇಂದ್ರ ಕಚೇರಿಯಲ್ಲಿ ನಾವು ಇವತ್ತು ನೆರವೇರಿಸಿದ್ವಿ. ಇದಕ್ಕೆ ಮೂಲ ಕಾರಣ ಬಸವರಾಜ್ ಮಗ್ದಮ್ ಅವರು. ಯಾಕಂದ್ರೆ ಸುಮಾರು ದಿನಗಳಿಂದ ಅವರು ನಮ್ಮ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅವರು ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ರು. ಇದು ಅವರ ಒಂದು ನಿಮ್ಮ ಮೇಲೆ, ವಿತರಕರ ಮೇಲೆ ಇರುವ ಒಂದು ಕಾಳಜಿಯನ್ನು ಎದ್ದು ತೋರುತ್ತದಂತ ನಾನು ಭಾವಿಸ್ತೀನಿ. ವಿತರಣ ಅಂದ್ರೆ ನಮ್ಮ ದೇಹದಲ್ಲಿ ಹಾರ್ಟ್ ಇಸ್ ಸರ್ಕ್ಯುಲೇಷನ್ ಅಂತ ನಾವು ಹೇಳ್ತೀವಿ ಡಾಕ್ಟರ್ ಸಾಹೇಬ್ರೆ ಅಲ್ವಾ. ಸೊ ಅವರು ನಿಜವಾಗ್ಲೂ ನಿಮ್ಮ ಮೇಲೆ ಇರುವ ಕಾಳಜಿ ಅಂದ್ರೆ ಸುಮಾರು ದಿನದಿಂದ ನಾವು ಮಾಡಬೇಕು, ನಾವು ಹೈಯೆಸ್ಟ್ ರಿಜಿಸ್ಟ್ರೇಷನ್ ನಾವು ಮಾಡಿಕೊಡ್ತೀವಿ, ನಮ್ಗೆ ಒಂದು ಟೈಮ್ ಕೊಡ್ರಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ನಮ್ಮ ಮೇಲೆ ಅಧಿಕಾರಿಗಳ ಜೊತೆ ಎಲ್ಲ ಒಂದು ಡಿಸ್ಕಷನ್ ಮಾಡಿ ಖಂಡಿತ ಒಂದು ಮಾಡೋಣ ಅಂತ ಹೇಳಿದ್ವಿ. ನಮ್ಮ ಸಿಬ್ಬಂದಿಗಳು ಎಲ್ಲ ಬೆಳಗ್ಗೆಯಿಂದನೇ ಬಂದು ಈ ಒಂದು ಕಾರ್ಯಕ್ರಮನ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ತಿದ್ದಾರೆ. ಸೊ ತಾವು ಕೂಡ ಚೆನ್ನಾಗಿ ಸಹಕರಿಸಿದ್ದೀರಿ. ಈ ಒಂದು ವಿಮಾ ಯೋಜನೆಯ ತಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಅರ್ಹತೆಗಳಿದೆ. ಏನಪ್ಪಾ ಅಂದ್ರೆ ಇದಕ್ಕೆ ಯಾರು ಕರ್ನಾಟಕದ ನಿವಾಸಿಗಳಾಗಿರಬೇಕು ಹಾಗೂ ಅವರ ವಯಸ್ಸು 16ರಿಂದ 59 ವಯೋಮಾನದವರ ಒಳಗಡೆ ಆಗಿರಬೇಕು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಇ-ಶ್ರಮ್ ಅಂತ ಒಂದು ಪೋರ್ಟಲ್ ಇದೆ, ಅದರಲ್ಲಿ ನ್ಯೂಸ್ ಪೇಪರ್ ಬಾಯ್ ಅಂತ ರಿಜಿಸ್ಟ್ರೇಷನ್ ಆಗಿರಬೇಕು. ಈ ಕೆಲವೊಬ್ಬರೆಲ್ಲ ಮುಂಚೆ ಬೇರೆ ತರ ಇದು ಆಗಿತ್ತು, ಡಿಸ್ಟ್ರಿಬ್ಯೂಷನ್ ಇದು ಅಂತ ಮಾಡಿದ್ರು. ಅವರು ಕೂಡ ಈಗ ಅದನ್ನ ತಿದ್ದುಪಡಿ ಮಾಡಿಕೊಂಡು ನ್ಯೂಸ್ ಪೇಪರ್ ಬಾಯ್ ಅಂತ ಮಾಡ್ಕೊಂಡ್ರೆ ಅವರಿಗೂ ಕೂಡ ನಾವು ಈ ಕಾರ್ಡ್ ಕೊಡ್ತೀವಿ. ಸೊ ಇದಕ್ಕೆ ಏನಂದ್ರೆ ಒಂದು ಯಾರು IT ರಿಟರ್ನ್ ಯಾರು ಫೈಲ್ ಮಾಡಿರಬಾರ್ದು. ಆಮೇಲೆ ESI PF ಯಾರು ವ್ಯಾಪ್ತಿಗೆ ಬರ್ತಾರೆ ಅವರು ಇದರ ಒಂದು ವ್ಯಾಪ್ತಿಗೆ ಬರಲ್ಲ ಈ ಒಂದು ಇ-ಶ್ರಮ್ ಕಾರ್ಡ್ಗೆ. ಸೊ ಆಮೇಲೆ ಇವರು ಏನಾಗುತ್ತಂದ್ರೆ ಅಪಘಾತದಲ್ಲಿ ಮರಣ ಹೊಂದಿದ್ರೆ 2 ಲಕ್ಷ ಪರಿಹಾರ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾರೆ. ಆಮೇಲೆ ಶಾಶ್ವತ ದುರ್ಬಲತೆ ಆದ್ರೆ 2 ಲಕ್ಷ ಇದೆ. ಆಮೇಲೆ ವೈದ್ಯಕೀಯ ವೆಚ್ಚಕ್ಕಾಗಿ 1 ಲಕ್ಷದವರೆಗೂ ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ಒಂದು ವೈದ್ಯಕೀಯ ವೆಚ್ಚವನ್ನು ಸಂಪೂರ್ಣವಾಗಿ ಕಾರ್ಮಿಕ ಇಲಾಖೆ ಭರಿಸುತ್ತೆ. ಸೊ ಇವೆಲ್ಲ ಒಂದು ಮಾನದಂಡಗಳಿದೆ. ತಾವು ದಯವಿಟ್ಟು ತಮಗೆ ಯಾರು ಪರಿಚಯ ಇರೋರಿಗೆಲ್ಲ ಹೇಳಿ ನೋಂದಣಿ ಮಾಡಿಸ್ಕೊಳ್ಳೋಕೆ ಹೇಳಿ. ಇದು ಯಾವುದೇ ತರಹದ ಫೀಸ್ ಇರಲ್ಲ, ಇದು ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ದಯವಿಟ್ಟು ತಮ್ಮಲ್ಲಿ ಯಾರು ಪರಿಚಯ ಇರ್ತಾರೆ, ಗೊತ್ತಿರದೇ ಇದ್ದವರಿಗೆ ತಮ್ಮ ಮುಖಾಂತರ ಕೂಡ ನೀವು ಒಂದು ಅವೇರ್ನೆಸ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇಲಾಖೆಯನ್ನು ಕೂಡ ನಾವು ಸತತವಾಗಿ ಇದು
ಅಂದರೆ ಇದು ನೋಂದಣಿ ಅಭಿಯಾನಕ್ಕೆ ಯಾವುದೇ ಒಂದು ನಿಗದಿತ ಅವಧಿ ಇರೋದಿಲ್ಲ, ಯಾವಾಗಾದರೂ ಅವ್ರು ಮಾಡಿಸ್ಕೋಬೋದು. ಕೆಲವೊಬ್ಬರು ಯಾರು ಹೊರಗಡೆ ಇದ್ದಾರೆ, ಅವರಿಗೆ ತುಂಬ ಇದ್ರ ಬಗ್ಗೆ ಪರಿಚಯನೇ ಇಲ್ಲ, ದಯವಿಟ್ಟು ತಾವು ಕೂಡ ಒಂದು ಮಾಹಿತಿ ಕೊಡೋದ ಮುಖಾಂತರ ನಮ್ಮ ಕಾರ್ಮಿಕ ಇಲಾಖೆಯೊಂದಿಗೆ ಕೈ ಜೋಡಿಸ್ತೀರಿ ಅಂತ ನಾನು ಭಾವಿಸಿ ಈ ಒಂದು ಇನ್ನೊಂದು ಪ್ರಜಾವಾಣಿಯಲ್ಲಿ ಒಂದು ವಿಶೇಷವಾದ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಿಜವಾಗ್ಲೂ ಈ ಒಂದು ವಿಭಾಗದಿಂದ ಸಾಮಾಜಿಕ ಕಳಕಳಿ ತೋರಿಸುತ್ತೆ. ಡಾಕ್ಟರ್ ರವಿಕುಮಾರ್ ಅವರು, ಡಾಕ್ಟರ್ ಈಶ್ವರ್ ಅವರು ಎಲ್ಲ ವಿತರಕರಿಗೆ ಒಂದು ಆರೋಗ್ಯದ ನಿಜವಾಗ್ಲೂ ಕಾರ್ಯಕ್ರಮ ಬೆಳಗ್ಗೆಯಿಂದನೇ ಮಾಡಿದ್ರು. ತುಂಬಾ ಅತ್ಯದ್ಭುತವಾದ ಕೆಲಸ ಸರ್. ತಮಗೂ ಕೂಡ ನಮ್ಮ ಕಾರ್ಮಿಕ ಇಲಾಖೆ ಹಾಗೂ ಪ್ರಜಾವಾಣಿ ವತಿಯಿಂದ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ತುಲನಾತ್ಮಕ ಹಿಂದಿ ಸಾಹಿತ್ಯದ ವಿವಿಧ ಆಯಾಮಗಳು ಎಂಬ ವಿಷಯದ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವು ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ವತಿಯಿಂದ ಇಂದು ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಸಂಸ್ಕೃತಿಯನ್ನು ವಿದೇಶಿ ಸಂಸ್ಕೃತಿಯಾಗಲಿ ಅಥವಾ ಬೇರೆ ಯಾವುದೇ ಸಂಸ್ಕೃತಿಯ ತೌಲನಿಕ ಅಧ್ಯಯನ ಮಾಡುವುದು ಬಹಳ ಮುಖ್ಯವಾಗಿದೆ ಎಂದು ನೇಪಾಳದ ಕಠ್ಮಂಡುವಿನ ತ್ರಿಭುವನ್ ವಿಶ್ವವಿದ್ಯಾಲಯದ ಹಿಂದಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ವೇತಾ ದೀಪ್ತಿಯವರು ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಒಂದು ದಿನದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಆಶಯ ನುಡಿಗಳನ್ನಾಡಿದರು. ಈ ಕಾರ್ಯಕ್ರಮವನ್ನು ಹೊಸದೆಹಲಿಯ ಅಖಿಲ ಭಾರತೀಯ ಹಿಂದಿ ಮಹಾಸಭಾದ ರಾಷ್ಟ್ರೀಯ ಮಹಾಮಂತ್ರಿಗಳಾದ ಪ್ರೊಫೆಸರ್ ಧನ್ಯಕುಮಾರ್ ಬಿರಾಜ್ದಾರ್ ಉದ್ಘಾಟಿಸಿದರು. ಇಂದು ಭಾಷಾ ಸಂಸ್ಕೃತಿಯನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಡಾಕ್ಟರ್ ರಾಜೇಂದ್ರ ಕೊಂಡ ವಹಿಸಿಕೊಂಡು ಮಾತನಾಡುತ್ತಾ ಹಿಂದಿ ವಿಭಾಗದವರು ಆಯೋಜಿಸಿರುವ ಈ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ನಮ್ಮ ಮಹಾವಿದ್ಯಾಲಯದ ಇತಿಹಾಸದಲ್ಲಿ ಒಂದು ಹೊಸ ಸಾಧನೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಉಪ ಪ್ರಾಚಾರ್ಯರಾದ ಡಾಕ್ಟರ್ ವೀಣಾ ಹೆಚ್, ಶ್ರೀಮತಿ ಉಮಾ ಆರ್, ಶ್ರೀಮತಿ ಸುಷ್ಮಾ ಕುಲಕರ್ಣಿ, ಶ್ರೀಮತಿ ಕವಿತಾ ಠಾಕೂರ್, ಡಾಕ್ಟರ್ ಸವಿತಾ ತಿವಾರಿ, ಡಾಕ್ಟರ್ ದೀಪಾ ರಾಗ, ಡಾಕ್ಟರ್ ನೀತಾ ಭೋಸ್ಲೆ, ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ಕೋಸಗಿ, ಆನಂದರಾಯ ಶೇರಿಕಾರ್ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯಕುಮಾರ್ ಪರುತೆ ಹಾಗೂ ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಭಾಗವಹಿಸಿದ್ದರು. ಹಿಂದಿ ವಿಭಾಗದ ಮುಖ್ಯಸ್ಥರು ಹಾಗೂ ವಿಚಾರ ಸಂಕಿರಣದ ಸಂಘಟಕರಾದ ಡಾಕ್ಟರ್ ಪ್ರೇಮ್ಚಂದ್ ಚೌಹಾಣ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿದರು. ಕುಮಾರಿ ಶ್ರುತಿ ಕುಲಕರ್ಣಿ ಪ್ರಾರ್ಥಿಸಿದರು. ಡಾಕ್ಟರ್ ವಿಲಾಸ್ ಸೋಲಂಕಿ ಕಾರ್ಯಕ್ರಮ ನಿರ್ವಹಿಸಿದರು ಎಂದು ಮಹಾವಿದ್ಯಾಲಯದ ನ್ಯಾಕ್ ಸಂಯೋಜಕರಾದ ಡಾಕ್ಟರ್ ಮೋಹನ್ ರಾಜ್ ಪತ್ತಾರ್ ತಿಳಿಸಿದ್ದಾರೆ. मनुष्य मनुष्य से तुलना करता है, सामान सामान से तुलना करता है, तो साहित्य की तो अलग बात है. आज हिंदू हमने लिया है तुलनात्मक हिंदी साहित्य के विविध आयाम. हिंदी साहित्य आज आप देख सकते हैं 10वीं शताब्दी के कन्नड़ के बसवण्णा जी को मध्यकालीन कबीर जी के साथ तुलना करके देखा जाता है. दोनों के बीच में लगभग 400-500 वर्षों का अंतर है, लेकिन विचारधारा एक है. हमने पीछे भी एक संगोष्ठी की थी, शरण और संत साहित्य का प्रासंगिकता, यानी शरण और संत साहित्य की जो तुलना करके हमने देखने का भी हमने प्रयास किया था. तो आज साहित्य हर एक पहलू पर हम देखते हैं कि साहित्य हर एक पहलू से हम देखते हैं, तो साहित्य का हर एक पहलू दूसरे पहलू से, या एक भाषा का साहित्य दूसरे भाषा के साहित्य से, एक प्रकार का साहित्य दूसरे प्रकार के साहित्य के साथ तुलना किया जाता है. कहानी का माध्यम हो सकता है, काव्य का माध्यम हो सकता है, उपन्यास का माध्यम हो सकता है, कोई भी माध्यम हो सकता है. उसके अधीन हम देखते हैं कि तुलनात्मक यानी तुलना की जाती है. आज आप लोग देख सकते हैं, कबीर को बसवण्णा से, कबीर को सर्वज्ञ से, कबीर को संत तुकाराम से, कबीर को संत नामदेव से, कबीर को वेमन से तुलना करने का प्रयास किया जाता है. यानी उनकी विचारधारा और उनकी विचारधारा को तुलना करके देखने का प्रयास किया जाता है. कहने के लिए तो तुलनात्मक एक ऐसा विषय है कि इसको सीमित किया नहीं जा सकता है, इसको सीमित दायरे में हम नहीं रख सकते हैं. इसका क्षेत्र बड़ा विस्तृत है. इसलिए आज हमारे जो हमने लगभग नवंबर में हमने ये इस संगोष्ठी को चलाने का जो हमने तैयारी शुरू की, तो आज हमारे सम्मुख विमोचन के लिए तुलनात्मक हिंदी साहित्य के विविध आयाम पुस्तक भी उपस्थित है. लगभग 100 के पार आलेख उसमें आए. श्रीमती वीरम्मा गंगसिरी महिला महाविद्यालय हिंदी विभाग अखिल भारतीय हिंदी महासभा नई दिल्ली के संयुक्त तत्वावधान में
आयोजित इस महत्वपूर्ण कार्यक्रम का हिस्सा बनने के लिए मुझे अवसर दिया गया, इसलिए मैं आभार व्यक्त करती हूँ आयोजक वर्ग का। और गुजरात सरकार तो मैं व्यक्तिगत रूप से आभार व्यक्त करूँ कि उन्होंने मुझे ऐसे किसी भी अवसर के लिए हमेशा खोजा है और ये मेरा सौभाग्य है। और पिछले 2-3 नवंबर से उन्होंने मुझे कहा था और मुझे तो खुशी होती कि मैं शायद वहाँ होती तो ज़्यादा अच्छा लगता, पर अक्सर मुझे लगता है कि ये कोरोना काल ने हमें अगर सबसे बड़ी कोई उपलब्धि दी अपनी त्रासदी के बीच, तो ये कि हम कहीं से भी किसी भी महत्वपूर्ण कार्यक्रम का हिस्सा बन जाते हैं। और आप सभी से मुझे जुड़ने का अवसर मिल रहा है, हमारी नई पहचान होती है। बहुत ही महत्वपूर्ण विषय है भारतीय साहित्य का तुलनात्मक अध्ययन। तुलना करना हमारा मानव स्वभाव होता है, हम हमेशा हर चीज़ की तुलना करना चाहते हैं। वो तुलना तो हमारे घर से शुरू हो जाता है, हम अपने बच्चों में भी कर देते हैं कौन विशेष है, कौन किसमें क्या खासियत होती है। वह किसी न किसी रूप में हम तुलना करना चाहते रहते हैं और इससे ये नहीं होता है कि हम तुलना इसलिए करते हैं कि हमें किसी चीज़ की खामियों का पता लगाना है, बल्कि इस तुलना के द्वारा जो साहित्य है या संस्कृति है या सभ्यता है, उनकी विशेषताएं क्या हैं, हम उन्हें भी जानने का प्रयास करते हैं, उसके साथ जोड़ने का प्रयास करते हैं। साहित्य में तुलना का बहुत ज़्यादा महत्व हो गया है। कई विविध विषय हैं जिनमें, चूँकि मैं नेपाल से हूँ तो मैं हिंदी भाग में अक्सर देखती हूँ कि जब शोध का सवाल उठता है तो हिंदी साहित्य और नेपाली साहित्य के तुलनात्मक अध्ययन पे विद्यार्थियों का ज़्यादा बल होता है कि हम जानें कि हमारा साहित्य और हिंदी साहित्य किस तरह किस मुद्दे पे किस विषय पर आबद्ध है, क्या खूबियाँ हैं। अगर दो साहित्यकारों को लेते हैं तो उनकी रचनाओं में हम खोजना चाहते हैं कि अगर कोई विमर्श है तो वो कहाँ मिलते हैं। तो साहित्य का एक बहुत व्यापक झलक होता है, कई विषय हैं उसमें जहाँ लोग उस चीज़ को जानना चाहते हैं और ये एक विस्तृत करता है हमारी सोच को, हमारे जिज्ञासा को तुष्ट भी करता है कि हम किसी भी दूसरी संस्कृति से या दूसरी की सभ्यता से, उसके साहित्य से उसको परिचित करते हैं। और जहाँ तक मुझे लगता है कि जब संस्कृति का सवाल आता है तो संस्कृति वह है जो हमें गढ़ती है, हमें बनाती है। और विषय यहाँ ये भी है भारतीय संस्कृति वैश्विक स्तर पर विश्व की संस्कृति से उसकी तुलना करते हुए, तो भारतीय संस्कृति विश्व की किसी भी संस्कृति में सबसे प्राचीन संस्कृति मानी जाती है, मुझे ऐसा लगता है। और इस संस्कृति में भारतीय संस्कृति की जो एक खासियत है, हम हमेशा हमारे जो सबसे महत्वपूर्ण ग्रंथ हैं जो वेद को मैं जानती हूँ, ये संस्कृति का जो एक व्यवस्थापन मुझे दिखा है, जो हम जानते हैं सभी विचारकों के नजर में ये बात आती है। ಕಲಬುರಗಿಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಂದು ಮಧ್ಯಂತರ ಬಜೆಟ್ನ ವಿಷಯದ ಕುರಿತು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕಲಬುರಗಿಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ 2024-25ರ ಕೇಂದ್ರದ ಮಧ್ಯಂತರ ಬಜೆಟ್ನ ಮುಖ್ಯಾಂಶಗಳ ಕುರಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2024ರ ಫೆಬ್ರವರಿ 1ರಂದು 2024-25ನೆಯ ಹಣಕಾಸು ವರ್ಷದ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿದರು. ಕಳೆದ 10 ವರ್ಷಗಳಲ್ಲಿ ಭಾರತೀಯ ಆರ್ಥಿಕತೆಯು ಆಳವಾದ ಸಕಾರಾತ್ಮಕ ಪರಿವರ್ತನೆಯನ್ನು ಕಂಡಿದೆ. ಭಾರತದ ಜನರು ಭವಿಷ್ಯವನ್ನು ಭರವಸೆ ಮತ್ತು ಆಶಾವಾದದಿಂದ ಎದುರು ನೋಡುತ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ರಚನಾತ್ಮಕ ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ. ಜನಪರ ಕಾರ್ಯಕ್ರಮಗಳನ್ನು ರೂಪಿಸಲಾಯಿತು ಮತ್ತು ತ್ವರಿತವಾಗಿ ಅನುಷ್ಠಾನಗೊಳಿಸಲಾಯಿತು. ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಹೆಚ್ಚಿನ ಅವಕಾಶಗಳಿಗಾಗಿ ಪರಿಸ್ಥಿತಿಗಳನ್ನು ಸೃಷ್ಟಿಸಲಾಯಿತು. ಆರ್ಥಿಕತೆಯು ಹೊಸ ಚೈತನ್ಯವನ್ನ ಪಡೆಯಿತು. ಅಭಿವೃದ್ಧಿಯ ಫಲಗಳು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ತಲುಪಲು ಪ್ರಾರಂಭಿಸಿದವು. ದೇಶವು ಹೊಸ ಉದ್ದೇಶ ಮತ್ತು ಭರವಸೆಯನ್ನು ಪಡೆದುಕೊಂಡಿದೆ. ಈ ಬಜೆಟ್ ದಿಶಾ ನಿರ್ದೇಶಕ ಬಜೆಟ್ ಆಗಿದ್ದು, ಇದು ವಿಕಸಿತ ಭಾರತ್ ಗುರಿಯನ್ನು ತಲುಪುವ
ವಿಶಾಲ ದೃಷ್ಟಿಕೋನವನ್ನ ನೀಡುತ್ತದೆ. ಇದು ಪ್ರಕೃತಿ, ಆಧುನಿಕ ಮೂಲ ಸೌಕರ್ಯಗಳೊಂದಿಗೆ ಸಾಮರಸ್ಯವನ್ನು ಹೊಂದಿರುವ ಸಮೃದ್ಧ ಭಾರತವಾಗಿದೆ ಮತ್ತು ಎಲ್ಲರಿಗೂ ಅವಕಾಶಗಳನ್ನು ಸೃಷ್ಟಿಸಲು ಸಬ್ಕಾ ಪ್ರಯಾಸ್ ಬೆಂಬಲದೊಂದಿಗೆ ಜನಸಂಖ್ಯಾಶಾಸ್ತ್ರ, ಪ್ರಜಾಪ್ರಭುತ್ವ ಮತ್ತು ವೈವಿಧ್ಯತೆಗಳನ್ನು ಬಳಸಿಕೊಳ್ಳುತ್ತದೆ. 2024ರ ಮಧ್ಯಂತರ ಬಜೆಟ್ನ ಪ್ರಮುಖ ಯೋಜನೆಗಳಾದ ಎಲ್ಲರಿಗೂ ವಸತಿ, ಮಧ್ಯಮ ವರ್ಗದವರಿಗೆ ವಸತಿ, ತೆರಿಗೆ ಪಾವತಿದಾರರಿಗೆ ಪ್ರಯೋಜನ, ಆರ್ಥಿಕ ರೈಲ್ವೆ ಕಾರಿಡಾರ್ ಕಾರ್ಯಕ್ರಮಗಳು, ಅನ್ನದಾತರಿಗೆ ಬಲ, ಆಯುಷ್ಮಾನ್ ಭಾರತ್ ಯೋಜನೆಯ ವಿಸ್ತರಣೆ, ಲಖ್ಪತಿ ದೀದಿ ಗುರಿ ಹೆಚ್ಚಳ, ಮೀನುಗಾರಿಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ಇತರೆ ವಿಷಯಗಳ ಕುರಿತು ಡಾಕ್ಟರ್ ಉಮೇಶ್ ಜಾಧವ್ ಪ್ರಸ್ತಾಪಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಇದು ವಿಸ್ತರಣೆ ಮಾಡಿದ್ದಾರೆ. ಇವತ್ತು ಲಖ್ಪತಿ ದೀದಿ ಗುರಿ ಹೆಚ್ಚಳಾಗಿದೆ. ಮೊದಲು 2 ಕೋಟಿ ಲಖ್ಪತಿ ದೀದಿಗಳ ಟಾರ್ಗೆಟ್ ಇತ್ತು. ಈ ವರ್ಷ 1 ಕೋಟಿ ಜಾಸ್ತಿ ಮಾಡಿ 3 ಕೋಟಿವರೆಗೆ ಜಾಸ್ತಿ ಮಾಡಿದ್ದಾರೆ. ಮೀನುಗಾರಿಕೆಯನ್ನು ಉತ್ತೇಜಿಸುವುದು ಕೂಡ ಇವತ್ತು ನಿಮಗೆ ಕಾಪಿ ಕೊಡ್ತಾ ಇದ್ದೀವಿ, ಅದು ಆಗ್ತಾ ಇದೆ. ಮೇಲ್ಛಾವಣಿ ಸೌರಶಕ್ತಿ ಬಳಕೆ ಮತ್ತು ಉಚಿತ ವಿದ್ಯುತ್, ಇದು ಭಾಳ ಒಳ್ಳೆಯ ಪ್ರೋಗ್ರಾಮ್ ಇದೆ. ಮೇಲ್ಛಾವಣಿ ಸೌರಶಕ್ತೀಕರಣ ಮೂಲಕ 1 ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪಡೆಯಲು ಅನುವಾಗುವುದು ಮತ್ತು ಸ್ವಲ್ಪ ಪವರ್ ಜಾಸ್ತಿ ಜನರೇಷನ್ ಆದರೆ ಪವರ್ ಗ್ರಿಡ್ಡಿಗೆ ಕೊಟ್ಟು ಅದರಿಂದ ಇನ್ಕಮ್ ಬರುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡಿದೆ. ಮೂಲ ಸೌಕರ್ಯ ಅಭಿವೃದ್ಧಿ ಕೂಡ ಇವತ್ತು ಕ್ಯಾಪೆಕ್ಸ್ ಹಣಕಾಸು ವರ್ಷ 2024-25 ಬಂಡವಾಳ ವೆಚ್ಚವನ್ನು ಶೇಕಡ 11.1% ಹೆಚ್ಚಿಸಿ ರೂಪಾಯಿ 111111 ಕೋಟಿ, ಇದು GDPಯ ಶೇಕಡ 3.4% ಆಗಿದೆ. ರಾಜ್ಯಗಳಿಗೆ ನೆರವು, ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಗೊಳಿಸಲು ಇವತ್ತು 75,000 ಕೋಟಿ ಕ್ಯಾಪಿಟಲ್ ಡೆವಲಪ್ಮೆಂಟ್ 50 ವರ್ಷಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯವನ್ನು ಸುಧಾರಿಸುವ ಸ್ಕೀಮ್ಗಳು ಕೂಡ ಇವತ್ತು ಅಡಿಯಲ್ಲಿ ಅಂಗನವಾಡಿ ಕೇಂದ್ರಗಳ ಉನ್ನತೀಕರಣ ಸಲುವಾಗಿ ಸ್ಕೀಮ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಲಸಿಕೆಯನ್ನು ತ್ವರಿತಗೊಳಿಸುವುದು ಇವತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರೋಗ್ರಾಮ್. ನಾನು ಒಬ್ಬ ಡಾಕ್ಟ್ರಾಗಿ ಹೇಳ್ತಾ ಇದ್ದೇನೆ, ಸರ್ವೈಕಲ್ ಕ್ಯಾನ್ಸರಿಂದ ಭಾಳ ಜನ ಇವತ್ತು ನಿನ್ನೆನೂ ನೀವು ಒಂದು ಪೇಪರಾಗಿ ನೋಡಿರ್ಬೋದು, ಒಬ್ಬ ಪಂಡಿತ್ ಅಂತಾರೆ ಆ್ಯಕ್ಟ್ರಿ ಸರ್ವೈಕಲ್ ಕ್ಯಾನ್ಸರ್ದಿಂದ 32 ವರ್ಷದಾಗ ತೀರ್ಕೊಂಡು ಹೋಗ್ಯಾರ. ಇದು 9 ವರ್ಷದಿಂದ 14 ವರ್ಷ ಒಳಗೆ ಬಾಲಿಕೆಯರಿಗೆ ಲಸಿಕೆ ಹಾಕೋದು ಸರ್ಕಾರ ಪ್ರೋತ್ಸಾಹ ಮಾಡಲಿಕ್ಕೆ ಹಣ ಕೊಟ್ಟಿದೆ. ಮತ್ತು ಸಂಶೋಧನೆ ಮತ್ತು ಆವಿಷ್ಕಾರ ಉತ್ತೇಜಿಸಲಿಕ್ಕೆ 5 ವರ್ಷಗಳ ಬಡ್ಡಿ ರಹಿತ ಸಾಲದೊಂದಿಗೆ 1 ಲಕ್ಷ ಕೋಟಿ ರೂಪಾಯಿಗಳ ನಿಧಿಯನ್ನು ಸ್ಥಾಪಿಸಲಾಗುವುದು. ಪೂರ್ತಿ ಡೀಟೇಲ್ ಬಜೆಟ್ ನಿಮಗೆ ಕಾಪಿ ಕೊಡ್ತಾರೆ. ವಿವಿಧ ಇಲಾಖೆ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವ ಆಸ್ಪತ್ರೆ ಮೂಲ ಸೌಕರ್ಯಗಳು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಮೆಡಿಕಲ್ ಕಾಲೇಜ್ ತೆಗಿಲಿಕ್ಕೆ ಮತ್ತು ಒಂದು ಕಮಿಟಿ ಕೂಡ ಮಾಡಿದ್ದಾರೆ. ನೀಲಿ ಆರ್ಥಿಕತೆಗಾಗಿ, ಹವಾಮಾನ ಸ್ಥಿತಿಗಾಗಿ ಇವತ್ತು ಉತ್ತೇಜಿಸಲು ಮರುಸ್ಥಾಪನೆ ಮತ್ತು ಹೊಂದಾಣಿಕೆ ಕ್ರಮಗಳ ಯೋಜನೆ ಮತ್ತು ಸಮಗ್ರ ಮತ್ತು ಬಹುವಲಯ ವಿಧಾನದೊಂದಿಗೆ ಕರಾವಳಿ ಜಲಚರ ಸಾಕಣೆ ಮತ್ತು ಕಡಲ ಕೃಷಿಯನ್ನು ಪ್ರಾರಂಭಿಸಲಾಗುವುದು. ಇಂಥ ಅನೇಕ ಇವತ್ತು ನಮ್ಮ ಭಾರತ ದೇಶದ ಯಾವ ಜಿಲ್ಲೆಗಳಿಗೆ ಇದು ಇಂಟ್ರಿಮ್ ಬಜೆಟ್ ಇದೆ. ವಿಶೇಷವಾಗಿ ಎಲ್ಲಿ ಜಿಲ್ಲೆಗಳಿಗೆ ಸ್ಪೆಸಿಫಿಕ್ ಅನುದಾನಗಳು ಕೊಟ್ಟಿಲ್ಲ. ವಿಶೇಷವಾಗಿ ಇಲ್ಲಿ ನಾವು ವಿಶೇಷ ಅನುದಾನ ಸ್ಪೆಸಿಫಿಕ್ಕಾಗಿ ಎಲ್ಲಿ ಕೊಡ್ತಾ ಇಲ್ಲ. ನಮಗೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ದಾಗ ನಮ್ಮ ಶೇರ್ಗಳು ಒಳ್ಳೆಯ ಶೇರ್ ಬರ್ತಾಯಿದೆ. ನಾವು ಇವತ್ತು ನಮ್ಮ ಭಾರತ್ ಮಾಲಾ ಅಂತ ರೋಡು, ಇವತ್ತು ನಮ್ಮ ಜಲ್ ಜೀವನ್ ಮಿಷನ್,
ನಮ್ಮ ಉದ್ಯೋಗ ಖಾತ್ರಿ ಸ್ಕೀಮ್ದು ಎಲ್ಲವಕ್ಕೂ ನಮಗೆ ಬಜೆಟು ನಮಗೆ ಎಷ್ಟು ಬೇಕಿದೆ ಅದಕ್ಕಿಂತ ಬಜೆಟ್ ಜಾಸ್ತಿ ಕೊಡ್ತಾಯಿದೆ. ಎಲ್ಲಿ ಸ್ಪೆಸಿಫಿಕ್ ಯಾವ ಜಿಲ್ಲೆಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತೇಳಿ ಇಂಟ್ರೀಮ್ ಬಜೆಟಲ್ಲಿ ಮೇಡಮ್ ಅವ್ರು ಕೊಟ್ಟಿಲ್ಲ. ಸರ್ ಇಲ್ಲಿ ಕೇಳಿ, ನಾವು ರೈಲ್ವೆ ಡಿವಿಷನ್ ಬಗ್ಗೆ ನಾವು ಭಾಳ ಸಲ ಮಾತಾಡೀವಿ. ಇಲ್ಲಿ ಕೇಳ್ರಿ, ಅದು 1,000 ಅದರಿಂದ ಅದು ಟೋಕನ್ ಪ್ರೊವಿಷನ್ ಇಟ್ಟಿದ್ದಾರೆ. ಇನ್ನು ಜಿಂದಾ ಅದ ರೈಲ್ವೆ ಅಲ್ಲಲ್ಲ ಇಲ್ಲಿ ಕೇಳ್ರಿ, ಮೊದಲು ಅದನ್ನು 2014ನೇ ಇಸ್ವಿಯಲ್ಲಿ ರೈಲ್ವೆ ಡಿವಿಷನ್ನು ಪೂರ್ತಿ ಪ್ರೊಸೀಜರ್ ಮಾಡಲಾರ್ದೆ ತರಾತುರಿಯಲ್ಲಿ ಅನೌನ್ಸ್ ಮಾಡಿ ಹೋಗಿದ್ದದು. ಅದು ಅಲ್ಲಲ್ಲ ಅದೇ ವಿಷಯ. ಈಗ ಯಾವುದು ಇಲ್ಲ ಸರ್, ಇಲ್ಲಿ ಕೇಳಿ, ನಾವು ಎಲ್ಲ ರೀತಿಯಿಂದ ನಾವು ನಮ್ಮ ಸುರೇಶ್ ಅಂಗಡಿ ಅವರು ಇದ್ದಾಗ ಇದನ್ನು ಕಮಿಟಿ ಮಾಡಿ ಕಮಿಟಿ ರಿಪೋರ್ಟ್ ಸಬ್ಮಿಟ್ ಮಾಡಿ ಇವತ್ತು ಭಾಳ ಕಡೆ ಅವಾಗ ಅನೌನ್ಸ್ ಮಾಡಿದ್ದು ಡಿವಿಷನ್ಗಳು ಇನ್ನೂ ಯಾವುದೂ ಆಗಿಲ್ಲ. ಇಲ್ಲ ಅವಾಗ ಆ ಬಜೆಟನ್ನು ಅನೌನ್ಸ್ ಮಾಡಿ ಈಗ ಅದರದ್ದು ಬಗ್ಗೆ ಡಿವಿಷನ್ ಬಗ್ಗೆ ಅದರದ್ದು ಆಲ್ರೆಡಿ ಒಂದು ಪ್ರೊಸೆಸ್ ನಡೆದ. ಕೆಲವು ಪಾರ್ಟ್ಗಳು ಬೇರೆ ಬೇರೆ ಡಿವಿಷನ್ ಮಾಡಲಿಕ್ಕೆ ಈಗ ಸೌತ್ ಸೆಂಟ್ರಲ್ ರೈಲ್ವೆ, ವೆಸ್ಟರ್ನ್ ರೈಲ್ವೆ ಅವು ಕೆಲವು ತಾರತಮ್ಯಗಳಾಗ್ಯಾವ. ಅದನ್ನು ಸೆಟ್ರೇಟ್ ಮಾಡಿ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ. ಇಲ್ಲ, ನಾನು ಇದು ಪಾಲಿಸಿ ಮ್ಯಾಟರ್ ಅದ. ಇದ್ರ ಇಲ್ಲಿ ಕೇಳಿ, ಆಲ್ ಇಂಡಿಯಾ ಪಾಲಿಸಿ ಮ್ಯಾಟರ್ ಅದ. ಅಲ್ಲ ಇಲ್ಲಿ ನೋಡಿ, ಈಗ 2 ವರ್ಷ ಕೊರೋನಾದಾಗ ಹೋಯ್ತಲ್ಲ. ಇಲ್ಲಿ ಕೇಳ್ರಿ ಇದಕ್ಕೆ ಇಲ್ಲ ಅದಲ್ಲ ರೈಲ್ವೆ ಡಿವಿಷನ್ ಬಗ್ಗೆ ನಾನು ಮತ್ತೆ ಹೇಳ್ತಾ ಇದ್ದೇನೆ. ಅದು ರೈಲ್ವೆ ಡಿವಿಷನ್ ಬಗ್ಗೆ ಇದ್ರ ಬಗ್ಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಡ. ಇದು ಆಲ್ರೆಡಿ ಇದಕ್ಕೆ ಎಲ್ಲರ ಪ್ರಯತ್ನ ನಡೆದ. ಇದ್ರದ್ದು ನಾವು ಇವತ್ತು ಇನ್ನೂ ತನಕ ಇದು ನಾವು ಸೋತು ಹೋಗಿಲ್ಲ. ಇದ್ರ ಪ್ರಯತ್ನ ನಡೆದ. ಇದನ್ನು ಅದಕ್ಕೆ ಈಗ ಪ್ರೊವಿಷನ್ ಟೋಕನ್ ಪ್ರೊವಿಷನ್ ಇಟ್ಟಾರೆ ಇಲ್ಲಿ. ಇದು ಸರ್, ಇದು ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. 100% ಗುಲ್ಬರ್ಗದಿಂದ ಬೆಂಗಳೂರಿಗೆ ಟ್ರೈನ್ ಆಗುವ ಪ್ರಯತ್ನ. ನಿನ್ನೆ ಕೂಡ ನಾವು ರೈಲ್ವೆ ಮಂತ್ರಿಗೆ ಹೋಗಿ ನಾವು ಮಾತಾಡಿ ಮಂಡೇ ಮತ್ತು ಮೀಟಿಂಗ್ ಇಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ಒಂದು ಟ್ರೈನ್ ಶುರು ಮಾಡ್ಯದ, ಬೀದರ್, ಗುಲ್ಬರ್ಗ, ಬೆಂಗಳೂರು. ಇಲ್ಲ ವಂಚನೆ ಮೊದಲು ಹೇಳಲಿಕ್ಕೆ ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಒಂದು ಟ್ರೈನ್ ಇಲ್ಲಿ ಕೇಳ್ರಿ, ಈಗಾಗಲೇ ನಿಮಗೆ ಅಮೃತ್ ಭಾರತ್ ಸ್ಟೇಷನ್ಗೆ 30 ಕೋಟಿ ರೂಪಾಯಿ ಕೊಟ್ಟಾರೆ. ಟ್ರೈನು 3-4 ಟ್ರೈನ್ ಹೊಸ ಶುರುವಾಗಿವೆ ಇಲ್ಲಿಂದ ಪಂಡ್ರಾಪುರ. ಆಮೇಲೆ ಬೀದರ್ದಿಂದ ನೀವೆಲ್ಲ ಒತ್ತಾಯ ಮಾಡಿದ್ದಕ್ಕೆ ಒಂದು ಶುರು ಟ್ರಯಲ್ ಬೇಸಿಸ್ ಮ್ಯಾಗ ನಡೆದದ. ಅದು ರೆಗ್ಯುಲರ್ ಆಗ್ತದೆ. ಅದನ್ನು ಇಲ್ಲಿ ಕೇಳ್ರಿ ಅದನ್ನು ರೆಗ್ಯುಲರ್ ಅದನ್ನೇ ರೆಗ್ಯುಲರ್ ಮಾಡಲಿಕ್ಕೆ ಅಲ್ಲಿಂದ ಬೀದರಿಂದ ಗುಲ್ಬರ್ಗದಿಂದ ಅದನ್ನೇ ಕಂಟಿನ್ಯೂ ಮಾಡೋದು. ನಿನ್ನೆ ಕೂಡ ಡಿಸ್ಕಷನ್ ಆಗಿದೆ. ಮಂಡೇ ಬೆಳಿಗ್ಗೆ ನಾವು ನಮ್ಮ ಪ್ರಹ್ಲಾದ್ ಜೋಶಿ ಚೇಂಬರಲ್ಲಿ ರೈಲ್ವೆ ಮಿನಿಸ್ಟರ್ ಬರ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅದು ಆಗೇ ಆಗ್ತದೆ. 6ನೇ ಬಾರಿಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಭಾಳ ವ್ಯವಸ್ಥಿತವಾಗಿ ಭಾಳ ಅನುಭವದ ಹಿನ್ನೆಲೆಯಲ್ಲಿ ಉತ್ತಮವಾದಂಥ ಬಜೆಟನ್ನು ಪ್ರದರ್ಶನ ಮಾಡಿದ್ದಾರೆ. ಇದು ಇಂಟ್ರೀಮ್ ಬಜೆಟ್ ಇದೆ. ಹಲವಾರು ನಮ್ಮ ಏನು ಕಾರ್ಯಕ್ರಮಗಳಿವೆ, ನಮ್ಮ ಕಲಬುರಗಿ ಏನಾಗಬೇಕು, ಕರ್ನಾಟಕ ರಾಜ್ಯದಲ್ಲಿ ಏನಾಗಬೇಕು, ದೇಶದಲ್ಲಿ ಎಲ್ಲೆಲ್ಲಿ ಏನಾಗಬೇಕು,
ಅವೆಲ್ಲ ಈ ಇಂಟ್ರೀಮ್ ಬಜೆಟ್ ಮುಖಾಂತರ ತೊಗೊಂಡು ಕಾರ್ಯಕ್ರಮ ರೂಪಿಸ್ತಕ್ಕಂಥ ಅವಕಾಶಗಳಿವೆ. ನಾನು ಈಗಾಗಲೇ ನಮ್ಮ MP ಅವರು ಹೇಳಿದ್ದಕ್ಕೆ ನಾನು ಮತ್ತೆ ಪುನಃ ಉಚ್ಚಾರಣೆ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಹಲವಾರು ನಿಮಗೆ ಕೊಟ್ಟಿದ್ದೇವೆ, ಯಾವ್ಯಾವ ವರ್ಗದವರಿಗೆ ಯಾವ್ಯಾವ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ನಾನು ಹೇಳೋದಿದೆ, ಇವತ್ತು ನಮ್ಮ ಲೋಕಸಭಾ ಸದಸ್ಯ ಅಂತ ಉಮೇಶ್ ಜಾಧವ್ ಎಫೆಕ್ಟಿವ್ ಆಗಿ ತಮ್ಮ ಒಂದು ಅವಧಿಯಲ್ಲಿ ಈ ಭಾಗಕ್ಕೆ ಏನೇನಾಗಬೇಕು ಹೋರಾಟ ಮಾಡಿದ್ದಾರೆ. ನಾವು ಅದಕ್ಕೆ ಸಾಕ್ಷಿ ಇದ್ದೇವೆ. ನಮ್ಮ ಶಿವರಾಜ್ ಮತ್ತಿಮೂಡವರು ಕೂಡ ರೈಲ್ವೆ ಮಂತ್ರಿಗೆ ನಾವು ಮಾತಾಡಿದ್ದೇವೆ. ಅಶ್ವಿನಿ ಅವ್ರಿಗೆ ಮಾತಾಡಿದಾಗ ಇಲ್ಲೊಂದು ಭಾರತ್ ಒಂದೇ ಮಾತರಂ ಟ್ರೈನ್ ಬಿಡಬೇಕಂತ ಒತ್ತಡ ಕೊಟ್ಟಿದ್ದೇವೆ. ಸ್ಪೆಷಲ್ ಟ್ರೈನ್ಗಳು ಆಗಬೇಕು, ಸ್ಪೆಷಲ್ ಬೋಗಿಗಳು ಆಗಬೇಕು, ರೈಲ್ವೆ ಅಧಿಕರಣ ಆಗಬೇಕು. ಈಗಾಗಲೇ ಹೇಳ್ದಂಗೆ ಶೌಚಾಲಯದ ಅಸ್ವಸ್ಥ ಇದೆ, ಕೆಲವು ಕಡೆ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಇದೆಲ್ಲವನ್ನು ಗಮನಕ್ಕೆ ತಂದಿದ್ದೇವೆ. ಇಂಟ್ರೀಮ್ ಆಗಿ ಒಂದು ಸ್ವಲ್ಪ 30 ಕೋಟಿ ಕೊಟ್ಟಿರ್ಬೋದು, ಸಾಲೋದಿಲ್ಲ ಹೋಗ್ತೀವಿ. ಆದರೆ ಇನ್ನೂ ಕೂಡ ಅವಕಾಶಗಳಿವೆ, ಅದು ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ನೋಡಿ ನಾವು ಸಂತೋಷ ಪಡಬೇಕು. ಈ ಒಂದು ಬಜೆಟ್ ಭಾಳ ದೂರದೃಷ್ಟಿ ಇಟ್ಕೊಂಡು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದರು 1 ತಾಸಿನ ಅವಧಿಯಲ್ಲಿ. ತಾವು ನೋಡಿದ್ರಿ, ಭಾಳ ಜನ ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರಿ. ಅನೇಕ ನಿಮ್ಮ ಮೀಡಿಯಾ ಕೂಡ ಕೆಲವು ಜನ ಭಾಳ ಇದಕ್ಕೆ ಉನ್ನತ ಒಂದು ಬಜೆಟ್ ಅನ್ನೋಂಥ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಿದೆ ಇಷ್ಟೇ ನೋಡಿ, ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಈಗ ಒಂದು ಒಳ್ಳೆಯ ಸುದ್ದಿ ಬಂತು. ನಮ್ಮ LK ಅದ್ವಾನಿ ಅವರಿಗೆ ಇವತ್ತು ಭಾರತ ರತ್ನ ಗೌರವ ಪ್ರಶಸ್ತಿ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೂಡ ಭಾರತ ರತ್ನ ಪ್ರಶಸ್ತಿ ಕಾಂಗ್ರೆಸ್ ಗೌರ್ಮೆಂಟ್ ಕೊಡಲಿಲ್ಲ, ನಿಮ್ಗೆ ಗೊತ್ತಿದೆ. VP ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಶಿಫಾರಸು ಮೇರೆಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಇವತ್ತು ನರೇಂದ್ರ ಮೋದಿಯವರ ದೂರದೃಷ್ಟಿ, ದ್ರೌಪದಿ ಮುರ್ಮು ಇರ್ಬೋದು, ಕೋವಿಂದ್ ಅವರು ಇರ್ಬೋದು, ಅಂಥ ಜನರನ್ನು ಹುಡುಕಾಡಿ, ಶೋಷಿತ ಜನರನ್ನು ಹುಡುಕಾಡಿ ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಟ್ಟಂಥ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ. 27 ಜನ ಇವತ್ತು ಹಿಂದುಳಿದ ವರ್ಗದ ಜನರಿಗೆ ಕ್ಯಾಬಿನೆಟ್ದಲ್ಲಿ ಮಂತ್ರಿ ಮಾಡಿದ್ರು. 17 ಜನ ಪರಿಶಿಷ್ಟ ಜಾತಿ ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಎಲ್ಲಿಯೂ ಕೂಡ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಜಾತಿಯ ಒಬ್ಬ ನಾಯಕರಾಗಿ ಕೆಲಸ ಮಾಡಿ ತೋರಿಸಿದ್ದು ಇಲ್ಲಿ ನಿದರ್ಶನಗಳಿವೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನೋಡಿ, ಇವತ್ತು ಈಗ ಮನೆಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಪರಿಸ್ಥಿತಿ ಗೊತ್ತಿದೆ, ಪೀಡೆಗಳದ್ದು ಏನಿದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷಗಳೇನಿದೆ, ದುಡ್ಡು ಕೊಟ್ಟರೆ ಅವ್ರಿಗೆ GPS ಆಗ್ತದೆ. ಬಡವರು ಎಲ್ಲಿ ದುಡ್ಡು ಕೊಡಬೇಕು, ಅನುಕೂಲಿಸ್ತವನೇ ದುಡ್ಡು ಕೊಟ್ಟು ಮನೆ ತೋತಾನೆ. ಇವತ್ತು ಅದು ಕೂಡ ನೇರವಾಗಿ ಕೇಂದ್ರದಿಂದ ಮನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಕೊಟ್ಟಂಥ ಟಾರ್ಗೆಟ್ ರೀಚ್ ಆಗೋದು ಹೆಚ್ಚಿಗೆ ಮಾಡಿದ್ದಾರೆ. ಆ ಫಿಗರ್ ನಿಮ್ಗೆ ಕೊಟ್ಟಿದ್ದೇವೆ. ಅದು ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತದೆ. ಮತ್ತು GPS ಅವರೇ ಫೋನ್ ಮುಖಾಂತರ ಮಾಡ್ಬೋದು. ಈ ತಲೆಹರಟೆ ಪೀಡೆಗಳು ಹಿಡ್ಕೊಂಡು ಮಾಡೋದು ನಿಲ್ಲಿಸಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ದುಡ್ಡು ಕೂಡ ನೇರವಾಗಿ ಯಾರೂ ಕೂಡ ದಲ್ಲಾಳಿ ನೇರವಾಗಿ ಅವ್ರ ಅಕೌಂಟಿಗೆ ತರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದು ಭಾಳ ಒಂದು ಉನ್ನತವಾದಂಥ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಇದ್ರಾಗ ಸುಮಾರು ಜನರಿಗೆ ಅದು ಸಿಗ್ತದೆ. ಅದಲ್ಲದೆ ಬಡ ಜನರ ಮನೆಗಳು ಏನವ ಮೇಲ್ಛಾವಣಿ ಅಂಥ ಬಡವರನ್ನು ಗುರುತಿಸಿ ಒಂದು ಟಾರ್ಗೆಟ್ ರೀಚ್ ಮಾಡಿದ್ದಾರೆ. ಅವ್ರ ಮನೆ ಮೇಲೆ ಸೋಲಾರ್ ಮಾಡಿ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಕ್ಕಂಥ ಒಂದು ಘೋಷಣೆ ಕೂಡ ಈ ಬಜೆಟ್ನಲ್ಲಿದೆ. ಇದೆಲ್ಲ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಬಜೆಟ್ ಇದೆ. ಹಲವಾರು ಹಂತದಲ್ಲಿ ರೈತರಿಗೆ ಕೂಡ ಸಮತೋಲನವಾಗಿ ಇದರಲ್ಲಿ ತೋರಿಸಿದ್ದಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಮಾಡೋದು, ಈಗ ಟೆಕ್ಸ್ಟೈಲ್ ಹೇಳಿದ್ರು, ಸಾಕಷ್ಟು ಅವರು ಹೋರಾಟ ಮಾಡಿ ಟೆಕ್ಸ್ಟೈಲ್ ಕೂಡಿದೆ. ಈ ರಾಜ್ಯ ಸರ್ಕಾರ ಒಂದು ರಾಜಕೀಯ ಮಾಡಿ ಸಹಕಾರ ಇಲ್ಲದಕ್ಕೆ ಇವೆಲ್ಲ ನೆಲಗುದಿ ಬಿದ್ದಿವೆ. ಏನು BJPಯವರ ವೇಗ ಅಭಿವೃದ್ಧಿ, ಹಿಂದಿನ 2014ವರೆಗೆ ಆದಂಥ ಅಭಿವೃದ್ಧಿ, 14ರಿಂದ ಈ 9.5 ವರ್ಷದಲ್ಲಿ ಆದಂಥ ಪ್ರಧಾನಮಂತ್ರಿ ಅಭಿವೃದ್ಧಿ, ಇದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಏನು ಸ್ಪೀಡ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ, ಅನೇಕ ನ್ಯಾಷನಲ್ ಹೈವೇಗಳು ಆಗ್ತಾಯಿದೆ. ನಮ್ಮಲ್ಲಿ ಭಾರತ ಮಾಲಾ ನೀವು ನೋಡ್ತಾ ಇದ್ದೀರಿ, ಇಲ್ಲೇ 3 ನ್ಯಾಷನಲ್ ಹೈವೇಗಳು ಬಂದಿವೆ ನಮ್ಮ ಕರ್ನಾಟಕದಲ್ಲಿ. ಕೇಂದ್ರ ಸರ್ಕಾರದ ಗಡ್ಕರಿಯವರ ನಾಯಕತ್ವದಲ್ಲಿ ಇವತ್ತು ಭಾಳ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾಯಿದೆ. ಹೀಗಾಗಿ ನಮ್ಮ ದೇಶ ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ. ಹಾಗಾಗಿ ನಾವು ವಿಶ್ವದಲ್ಲಿ ಇವತ್ತು ಭಾಳ ತಲೆ ಎತ್ತಿ ನಿಲ್ತಕ್ಕಂಥ ಒಂದು ಭಾರತ ಬರಬೇಕಾದ್ರೆ ಅದು ನರೇಂದ್ರ ಮೋದಿಯವರ ಒಂದು ಕಾರ್ಯವೈಖರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಎನ್ನುವುದು ಶೂನ್ಯವಾಗಿದೆ ಎಂದು ವಿಶ್ವಕರ್ಮ ಹೋರಾಟ ಸಮಿತಿಯ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಆರೋಪಿಸಿದ್ದಾರೆ. ಕೇವಲ ಗ್ಯಾರಂಟಿಗಳಲ್ಲಿಯೇ ರಾಜ್ಯ ಸರ್ಕಾರ ಮುಳುಗಿದೆ. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಅಭಿವೃದ್ಧಿಯತ್ತ ಗಮನ ಸಹ ಹರಿಸದೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸದೆ ಕಾಲಹರಣ ಮಾಡುತ್ತಿದೆ ಎಂದು ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಲೋಕೇಶ್ ಜಿ ಶೀಲವನ್, ರಾಕೇಶ್ ಮಾಡ್ಯಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂದ ಮೇಲೆ ಅಭಿವೃದ್ಧಿ ಕೆಲಸ ಶೂನ್ಯ. ಯಾಕಂದರೆ ಇವತ್ತು ಗ್ಯಾರಂಟಿಯ ಮೂಲಕವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಧಿಕಾರ ಬಂದರೆ ಗೃಹ ಯೋಜನೆಯಲ್ಲಿ ಇವತ್ತು ಮನೆಯಲ್ಲಿ ವಿದ್ಯುತ್ ಬಳಕೆದಾರರಿಗೆ
ಇವತ್ತು ಒಂದು ಕಡೆಗೆ ಉಚಿತ ವಿದ್ಯುತ್, ಇನ್ನೊಂದು ಕಡೆಗೆ ಸಣ್ಣ ಸಣ್ಣ ಉದ್ಯೋಗದಾರರಿಗೆ ಹೊರೆ ಬೀಳುತ್ತಿದೆ. ಇದನ್ನು ಕಂಡು ಮತ್ತು ಮಹಿಳೆಯರಿಗೆ ಉದ್ಯೋಗ ಕೊಡಬೇಕಿತ್ತು. ಯಾಕಂದರೆ ಇವತ್ತು ಉದ್ಯೋಗ ಕೊಟ್ಟರೆ ಅವ್ರು ಏನಾದರೂ ಒಂದು ಕೆಲಸ ಮಾಡಿ ಅದರದ್ದಂಥ ದುಡ್ಡು ಬಂದು ಅಭಿವೃದ್ಧಿ ಕೆಲಸ ಆಗ್ತಿತ್ತು. ಅನ್ನಭಾಗ್ಯ ಯೋಜನೆಯಲ್ಲಿ ಇವತ್ತು 38 ರೂಪಾಯಿ ಖರೀದಿ ಮಾಡೋದ್ರ ಮುಖಾಂತರ ಬಿಟ್ಟು ಅವರ ಖಾತೆಗೆ 38 ರೂಪಾಯಿ ಜಮಾ ಮಾಡ್ಲಿಕ್ಕತ್ತದ. ಅದರ ಬದಲಾಗಿ ಅಕ್ಕಿ ಯಾಕೆ ಖರೀದಿ ಮಾಡೋದನ್ನು ನಾವು ಪ್ರಶ್ನೆ ಕೇಳುತ್ತೆ ಸರ್. ಮತ್ತು ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಸೌಲಭ್ಯ ಕಳಿಸಿ ಉಳಿದ ಆಟೋ ಚಾಲಕರಿಗಾಗಿ ಮ್ಯಾಕ್ಸಿ ಕ್ಯಾಪ್ ಆಗಲಿ ಮತ್ತು ಟೆಮ್ ಆಗಲಿ ಇಂಥ ಉದ್ಯೋಗಸ್ಥರಿಗೆ ಅವರಿಗೆ ಕೆಲಸ ಇಲ್ಲದ ಸ್ಥಿತಿಯ ನಿರ್ಮಾಣವಾಗಿದೆ. ಇದರಿಂದ ಇವರನ್ನು ಬಸ್ ಉಚಿತ ಸೌಲಭ್ಯ ಕೊಟ್ಟು ಒಂದು ಕಡೆಗೆ ಮಹಿಳೆಯರಿಗೆ ಒಳ್ಳೆಯದು, ಇನ್ನೊಂದು ಕಡೆಗೆ ಯುವಕರಿಗೆ ಕಾರ್ಮಿಕರಿಗೆ ಭಾಳ ಹೊಳೆ ಬೀಳಕತ್ತ ಸರ್. ಆಗಿ ಮತ್ತು ಯುವಕರಿಗಾಗಿ ಉತ್ತೀರ್ಣ ಹೊಂದದ 2023ರಲ್ಲಿ ಉತ್ತೀರ್ಣ ಹೊಂದ ಯುವಕರಿಗೆ ಉದ್ಯೋಗ ಕೊಡೋದು ಬಿಟ್ಟು 3,000 ರೂಪಾಯಿ ಅವರಿಗೆ 1 ವರ್ಷ ಭತ್ತ ಕೊಡ್ತೀನಿ ಅಂತ ಹೇಳಿದರೆ ಅವರ ಖಾತೆಗೆ ಜಮಾ ಮಾಡ್ತೀನಿ ಅಂತ ಹೇಳಕತ್ತಾರ. ಇದನ್ನು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವ ಸ್ಥಿತಿಗೆ ಬಂದಿದೆ. ಅದರಾಗಿ ಅವರಿಗೆ ಯುವಕರಿಗೆ ಒಂದು ಉದ್ಯೋಗ, ಇನ್ನಿತರ ಸಣ್ಣ ಸಣ್ಣ ಪುಟ್ಟ ಕಾರ್ಖಾನೆಗಳ ಸ್ಥಾಪನೆ ಮಾಡಿದರೆ ಈ ಬರುವಂಥ ಕಲ್ಯಾಣ ಕರ್ನಾಟಕ ಸಮಗ್ರವಾಗಿ ಯುವಕರಿಗೆ ಒಂದು ಉದ್ಯೋಗ ಸಿಗಿಸ್ತದೆ ನಿಟ್ಟಿನಲ್ಲಿ ಎಂಥ ಕೆಲಸ ಮಾಡಬೇಕು. ಅದರ ರೀತಿಯಾಗಿ ರಾಜ್ಯ ಸರ್ಕಾರವನ್ನು ಗ್ಯಾರಂಟಿ ಹೇಳುವ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದಿದೆ. ಈ ಗ್ಯಾರಂಟಿ ಕೂಡ ಯಾವುದೂ ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ. ಯಾಕಂದರೆ ಇಂಥ ಸರ್ಕಾರ ಗ್ಯಾರಂಟಿ ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಮರೆತು ಹೋಗ್ಲಿಕ್ಕತ್ತದ. ಒಂದೇ ಒಂದು ಸವಲತ್ತು ಸಿಗ್ಲಿಕ್ಕತ್ತಂದ್ರೆ ಶಕ್ತಿ ಯೋಜನೆ ಬಸ್ಸಿನ ಸವಲತ್ತು ಒಂದು ಸಿಗ್ಲಿಕ್ಕತ್ತ, ಉಳಿದು ಯಾವ ಸವಲತ್ತು ಸಿಗುತ್ತಿಲ್ಲ. ಅದರಲ್ಲಿ ಕರ್ನಾಟಕದ ಬಗ್ಗೆ ವಿರೋಧ ಪಕ್ಷದ ಇವತ್ತು ಅದಾ ಇಲ್ಲೋ ಅನ್ನೋ ಸ್ಥಿತಿಗೆ ಬಂದಿದೆ. ಯಾಕಂದರೆ ಇವತ್ತು ವಿರೋಧ ಪಕ್ಷದಾಗಿ ಆಡಳಿತ ಸರ್ಕಾರದಲ್ಲಿ ಒಂದು ಶಕ್ತಿ ಕೇಳಬೇಕಾದ್ರೆ ವಿರೋಧ ಪಕ್ಷದವ್ರು ಬೇಕು. ಇವರು ಹಿಂಭಾಗಲಿಂದ ಅವರಿಗೆ ಕೈ ಜೋಡಿಸುತ್ತೆ ಅಂತ ನಮ್ಮ ಅನಿಸಿಕೆ ಅನಿಸ್ಲಿಕ್ಕತ್ತದೆ. ಅವರು ಯಾಕಂದರೆ ಸರ್ಕಾರ ಜೊತೆ ಅವರು ಕೂಡ ಶಾಮೀಲ್ ಹಾರಾಯನ್ನು ತರಿಸ್ಲಿಕ್ಕತ್ತದೆ. ಯಾಕಂದರೆ ಇವತ್ತು ಯುವಕರಿಗಾಗಲಿ ಅಭಿವೃದ್ಧಿ ದೃಷ್ಟಿಯಾಗಲಿ ಯಾವುದೇ ದನಿ ಎತ್ತುತ್ತಿಲ್ಲ. ಯಾಕಂದರೆ ಇಂಥ ಸ್ಥಿತಿಯಲ್ಲಿ ಸರ್ಕಾರವನ್ನು ಗಮನ ಹರಿಸಬೇಕು ಯುವಕರಿಗಾಗಿ. ಯಾಕಂದರೆ ನಮಗೆ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕೆಲಸಗಳು ಅಭಿವೃದ್ಧಿ ಕೆಲಸ ನಡೀತಿಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ.
ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.